ಶುಭೋದಯ ವಿದ್ಯಾರ್ಥಿಗಳೇ. ಕೃಷ್ಣೇಗೌಡರ ಆನೆ ದೀರ್ಘಗದ್ಯ. ರಚನಾಕಾರರು ಪೂರ್ಣಚಂದ್ರ ತೇಜಸ್ವಿಯವರು. ಇದರ ಅಧ್ಯಾಯ 1 ಈಗಾಗಲೇ ಅಭ್ಯಾಸ ಮಾಡಿದ್ದೀವಿ ಹಿಂದಿನ ತರಗತಿಯಲ್ಲಿ. ಇವತ್ತು ಅಧ್ಯಾಯ 2 ಅಭ್ಯಾಸ ಮಾಡೋಣ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದುರ್ಗಪ್ಪ ಹಾಗಾದರೆ ಕೊಡಲಿ ತಗೊಂಡು ಎತ್ತ ಹೋದ. ಚಿಂತಿಸಿದಾಗೆಲ್ಲ ನನಗೆ ಅವನು ಕೃಷ್ಣೇಗೌಡರ ಆನೆಯನ್ನು ದೂಷಿಸಿದ್ದು ನೆನಪಿಗೆ ಬರುತ್ತಿತ್ತು. ದೂಷಿಸಿದ್ದು ಅಂದರೆ ಆರೋಪಿಸಿದ್ದು. ನಿರೂಪಕರು ಈ ಲೈನ್ಮನ್ ದುರ್ಗಪ್ಪ ಎಲ್ಲಿ ಹೋದ? ಕೊಡ್ಲಿ ತಗೊಂಡು. ಕೊಡ್ಲಿನೂ ನಾಪತ್ತೆಯಾಗಿದೆ, ಈ ದುರ್ಗಪ್ಪನೂ ಕೂಡ ನಾಪತ್ತೆಯಾಗಿದ್ದಾನೆ. ಅದು ಏನು ಕೊಡ್ಲಿ ಏನೋ ಅಷ್ಟೊಂದು ಬೆಲೆ ಬಾಳುವಂಥದ್ದೇನು ಆಗಿರಲಿಲ್ಲ. ಅದು ಎಲ್ಲ ಸಂಪೂರ್ಣ ಜಜ್ಜಿ ಹೋಗಿತ್ತು, ಹಾಳಾಗಿ ಹೋಗ್ಬಿಟ್ಟಿತ್ತು. ಅದಕ್ಕೆ ಒಂದು ವೇಳೆ ದುರ್ಗಪ್ಪ ಆ ಕೊಡ್ಲಿಯನ್ನು ಕದ್ಕೊಂಡು ಹೋದರೂ ಕೂಡ ನನಗೆ ದುಃಖ ಆಗಲ್ಲ ಅಂತ ನಾನು ಅವರಿಬ್ಬರನ್ನ, ಕೊಡ್ಲಿಯನ್ನು ಮತ್ತು ಆ ದುರ್ಗಪ್ಪನನ್ನು ಹುಡುಕುವಂಥ ಗೋಜಿಗೆನೂ ಕೂಡ ಹೋಗಲ್ಲ ಅಂತ ಹೇಳ್ತಾರೆ. ಮತ್ತು ಒಂದು ಕ್ಷಣ ಯೋಚನೆ ಮಾಡ್ತಾರೆ, ಕೊಡ್ಲಿ ತಗೊಂಡು ದುರ್ಗಪ್ಪ ಎಲ್ಲಿ ಹೋದ ಅಂತ. ಆ ವಿಷಯ ಅವರ ತಲೆಯಿಂದ ಹೋಗ್ತಿಲ್ಲ. ಮತ್ತೆ ವಿಚಾರ ಮಾಡ್ತಾ ಇದ್ದಾರೆ. ಹಾಗೆ ಚಿಂತೆ ಮಾಡ್ತಾ ಮಾಡ್ತಾ ಅಲ್ಲಿ ಅವರಿಗೆ ಆನೆ ಬಗ್ಗೆ ನೆನಪಾಗುತ್ತೆ. ಆನೆಯನ್ನು ದೂಷಿಸಿದ್ದು ಇದೆಲ್ಲ ಲೈನ್ ಮೇಲೆ, ವೈರ್ ಮೇಲೆ ಮರ ಬಿದ್ದಿರೋದಕ್ಕೆ ಯಾವುದೋ ಕೃಷ್ಣೇಗೌಡರ ಆನೆನೇ ಕಾರಣ ಅಂತ ಯಾರೋ ದುರ್ಗಪ್ಪ ಲೈನ್ಮನ್ ಹೇಳಿರ್ತಾನೆ, ದೂಷಣೆ ಮಾಡಿರ್ತಾನೆ. ಸೊ ಹಾಗಾಗಿ ಅದು ನಿರೂಪಕರಿಗೆ ನೆನಪಾಗುತ್ತೆ. ಕೃಷ್ಣೇಗೌಡರ ಆನೆ ಕಾಡಿನಿಂದ ಹಿಡಿದು ತಂದು ಪಳಗಿಸಿದ ಆನೆಯಲ್ಲ. ಪಳಗಿಸೋ ಅಂದರೆ ನಿಯಂತ್ರಣ, ಹತೋಟಿ. ಘಟ್ಟದ ಕೆಳಗಿದ್ದ ಗೂಳೂರು ಮಠದ ಆನೆ ಹಾಕಿದ ಮರಿಯೇ ಕೃಷ್ಣೇಗೌಡರ ಬಳಿ ಇದ್ದ ಆನೆ. ಘಟ್ಟ ಅಂದರೆ ಪರ್ವತ ಶ್ರೇಣಿ. ಇದು ಹುಟ್ಟಿದ್ದು ಬೆಳೆದದ್ದು ಎಲ್ಲ ಊರಿನಲ್ಲಿ ಜನಗಳ ನಡುವೆಯೇ. ಹಾಗಾಗಿ ಅದಕ್ಕೆ ಕಾಡಿನ ಬಗ್ಗೆಯಾಗಲಿ, ಕಾಡಿನಲ್ಲಿರುವ ಇತರ ಕಾಡಾನೆಗಳ ಬಗ್ಗೆಯಾಗಲಿ ಏನೂ ತಿಳುವಳಿಕೆ ಇರಲಿಲ್ಲವೆಂದು ಕಾಣುತ್ತದೆ. ಅದು ಮೂಡಿಗೆರೆಯ ಪೇಟೆಗೆ ಎಷ್ಟೊಂದು ಒಗ್ಗಿತೆಂದರೆ ಯಾವ ಲಂಗು ಲಗಾಮಿಲ್ಲದೆ, ನಿಯಂತ್ರಣ ಇಲ್ಲದೆ ದನ ಕರುಗಳ ರೀತಿಯಲ್ಲಿ ಪೇಟೆಯೊಳಗೆ ತಿರುಗಿಕೊಂಡಿರುತ್ತಿತ್ತು. ಸ್ಕೂಲ್ ಮಕ್ಕಳು ಅದರ ಹತ್ತಿರ ಬರಲು ಹೆದರುತ್ತಿದ್ದವಾದರೂ ಅವರು ದೂರದಿಂದಲೇ ಗೌರಿ ಎಂದು ಕೂಗಿದರೆ ಸಾಕು, ಸೊಂಡಿಲತ್ತಿ ಸಲಾಂ ಮಾಡುತ್ತಿತ್ತು. ಸಲಾಂ ಅಂದರೆ ನಮಸ್ಕಾರ. ದಾರಿ ಬದಿಯ ಪೆಟ್ಟಿಗೆ ಅಂಗಡಿಯವರು ಹಣ್ಣು, ಖರ್ಚಾದ ಬಾಳೆಗೊನೆಗಳ ದಿಂಡು, ಸಿಪ್ಪೆಗಳನ್ನು, ಜಜ್ಜಿದ ಹಾಳಾದ ಹಣ್ಣುಗಳನ್ನು ಅದಕ್ಕೆ ಕೊಡಲು ಇಟ್ಟಿರುತ್ತಿದ್ದರು. ಈ ಆನೆ ಖಾಯಮಾಗಿ ಎಲ್ಲ ಪೆಟ್ಟಿಗೆ ಅಂಗಡಿಗಳ ಬಳಿಗೂ ಹೋಗಿ ಅವನ್ನೆಲ್ಲ ಸೊಂಡಿಲಲ್ಲಿ ತಗೊಂಡು ತಿನ್ನುತ್ತಿತ್ತು. ಲೈನ್ಮನ್ ದುರ್ಗಪ್ಪ ತಂತಿ ಮೇಲೆ ಮರ ಮುರ್ಕೊಂಡು ಬಿದ್ದಿರೋದಕ್ಕೆ ಕೃಷ್ಣೇಗೌಡರ ಆನೆನೇ ಕಾರಣ ಅಂತ ದೂಷಣೆ ಮಾಡ್ತಾನೆ. ಅದು ನಿರೂಪಕರಿಗೆ ನೆನಪಿಗೆ ಬರುತ್ತೆ. ಅದರ ಬಗ್ಗೆ ಯೋಚನೆ ಮಾಡ್ತಾರೆ, ಆನೆ ಬಗ್ಗೆ ಯೋಚನೆ ಮಾಡ್ತಾರೆ. ಆನೆನೇ ಮರನ ಬೀಳಿಸಿದೆ ಅನ್ನೋದಕ್ಕೆ ಅದನ್ನೇನು ಕಾಡಿನಿಂದ ಹಿಡಿದು ತಂದಿಲ್ಲ, ಕಾಡಿನಿಂದ ಹಿಡಿದು ತಂದು ಅದನ್ನು ಪಳಗಿಸಿರ್ತಕ್ಕಂಥ ಆನೆ ಅಲ್ಲ. ಈ ಆನೆ ಮೊದಲು ಕಾಡಿನಲ್ಲಿತ್ತು, ಆಮೇಲೆ ಇದನ್ನು ಹಿಡ್ಕೊಂಡು ಬಂದು ಪಳಗಿಸಿದ್ರು ಅನ್ನೋದಕ್ಕೆ ಇದು ಕಾಡಿನ ಆನೆನೇ ಅಲ್ಲ. ಹಾಗಿದ್ದರೆ ಇದು ಹೇಗೆ ಆ ಥರ ಮರವನ್ನು ಬೀಳಿಸೋದಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಬೇಕಾದ್ರೆ ಆವಾಗ ನಿರೂಪಕರಿಗೆ ನೆನಪಿಗೆ ಬರುತ್ತೆ. ಇದು ಆ ಘಟ್ಟದ ಕೆಳಗಡೆ, ಆ ಬೆಟ್ಟದ ಕೆಳಗಡೆ ಇರ್ತಕ್ಕಂತಹ ಗೂಳೂರು ಮಠ ಏನಿದೆಯಲ್ಲ, ಆ ಗೂಳೂರು ಮಠದಲ್ಲಿ ಆನೆ ಹಾಕಿರುವಂತಹ ಮರಿನೇ ಈ ಕೃಷ್ಣೇಗೌಡರ ಬಳಿ ಇರ್ತಕ್ಕಂತಹ ಆನೆ ಇದು. ಹಾಗಿದ್ದರೆ ಇದು ಸಂಪೂರ್ಣವಾಗಿ ಮಠದಲ್ಲೇ ಸಣ್ಣದಿದ್ದಾಗಿಂದನೇ ಎಲ್ಲಿ ಜನಗಳ ಮಧ್ಯೆನೇ, ಊರಿನಲ್ಲಿನೇ ಬೆಳೆದಿದೆ. ಇದು ಹುಟ್ಟಿ ಬೆಳೆದಿದ್ದೆ ಎಲ್ಲಿ? ಊರಿನಲ್ಲಿನೇ, ಜನಗಳ ಮಧ್ಯೆನೇ ಬೆಳೆದಿದೆ ಇದು. ಹಾಗಾಗಿ ಇದಕ್ಕೆ ಕಾಡಿನ ಆನೆಗಳ ಬಗ್ಗೆ ತಿಳುವಳಿಕೆ ಏನೂ ಇಲ್ಲ, ಅಥವಾ ಕಾಡಿನ ಆನೆ ರೀತಿಯಲ್ಲಿ ವ್ಯವಹಾರನೂ ಕೂಡ ಇದು ಮಾಡೋದಿಲ್ಲ. ಇದು ಚಿಕ್ಕದಿದ್ದಾಗಿಂದಲೇ ಮೂಡಿಗೆರೆ ಪೇಟೆಯಲ್ಲೇ ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದಿತ್ತು. ಎಷ್ಟೊಂದು ಹೊಂದ್ಕೊಂಡಿತ್ತು ಅಂತಂದರೆ ಇದಕ್ಕೇನೋ ಒಂದು ರೀತಿ ದನಗಳು, ನಾಯಿಗಳು ಓಡಾಡ್ತಾವಲ್ಲ, ಆ ರೀತಿ ಆಗಿ ಹೋಗ್ಬಿಟ್ಟಿತ್ತು. ಇದಕ್ಕೆ ಲಂಗು ಲಗಾಮು ಏನೂ ಇರಲಿಲ್ಲ. ಸಣ್ಣ ಮಕ್ಕಳು ಮುಟ್ಟೋದಕ್ಕೆ ಹೆದರ್ತಾ ಇದ್ರು, ಹತ್ತಿರ ಬರೋದಕ್ಕೆ ಹೆದರ್ತಾ ಇದ್ರು. ಆದರೆ ದೂರದಿಂದಲೇ ಆ ಮಕ್ಕಳು ಗೌರಿ ಅಂತ ಹೆಸರು ಕರೆದ್ರೆ ಸಾಕು, ಅದು ಅವ್ರಿಗೇನು ಮಾಡ್ತಾಯಿತ್ತು, ನಮಸ್ಕಾರ ಮಾಡ್ತಾಯಿತ್ತು ಸೊಂಡಿಲನ್ನು ಎತ್ತಿ. ದಾರಿಲಿ ಹೋಗಬೇಕಾದ್ರೆ ಆ ಕಡೆ ಅಂಗಡಿಯವರು ಈ ಆನೆಗೆ ಕೆಟ್ಟೋಗಿರ್ತಕ್ಕಂಥ ಹಣ್ಣುಗಳು, ಹಾಳಾಗಿರುವಂಥ ಹಣ್ಣುಗಳು, ಅಥವಾ ಖರ್ಚಾಗಿ ಬಾಳೆಗೊನೆ ಏನು ಉಳಿದಿರುತ್ತಲ್ಲ, ಗೊನೆ, ದಿಂಡು, ಸಿಪ್ಪೆ, ಈ ಎಲ್ಲವನ್ನ ಕೊಡ್ತಾಯಿದ್ರು. ಇದು
ಎಲ್ಲ ಪೆಟ್ಟಿಗೆ ಅಂಗಡಿಗೆ ಹೋಗಿ ಅವನ್ನೆಲ್ಲ ತಗೊಂಡು ಸೊಂಡಿಲಿಂದ ತಗೊಂಡು ತಿಂತಾ ಇತ್ತು. ಹೀಗೆ ಆನೆ ಬೆಳೆದು ಬಂದಿರುವಂತಹ ರೀತಿಯನ್ನು ನಿರೂಪಕರು ಹೇಳ್ತಾ ಇದ್ದಾರೆ. ಇದು ಒಂದು ಕ್ವಶನ್ನೇ ಇದೆ, ನಿಮಗೆ ಇಂಪಾರ್ಟೆಂಟ್ ಕೂಡ, ಓದ್ಕೊಳ್ಳಿ. ಮಠದ ಜಗದ್ಗುರುಗಳನ್ನು ಜನರು ಅಡ್ಡಪಲ್ಲಕ್ಕಿಯಲ್ಲಿ ತಮ್ಮ ಹೆಗಲ ಮೇಲೆ ಹೊರ ತೊಡಗಿದ್ದರಿಂದ ಆನೆಗೆ ಜಗದ್ಗುರುಗಳನ್ನು ಹೊರುವ ಕೆಲಸ ತಪ್ಪಿಹೋಯಿತು. ಹೀಗಾಗಿ ನಿರುಪಯುಕ್ತವೆನ್ನಿಸಿದ, ನಿರುಪಯುಕ್ತ ಅಂದರೆ ಕೆಲಸಕ್ಕೆ ಬಾರದ, ಈ ಆನೆಯನ್ನು, ಅದಕ್ಕಿಂತಲೂ ಮುಖ್ಯವಾಗಿ ಅದರ ಮಾವುತನನ್ನು, ಆನೆ ನೋಡ್ಕೊಳ್ತಕ್ಕಂಥವನಿಗೆ ಮಾವುತ, ಹೊರಹಾಕಿ ಕೈ ತೊಳೆದುಕೊಳ್ಳಲು ಮಠದವರು ಹವಣಿಸುತ್ತಿದ್ದರು. ಹವಣಿಸು ಅಂದರೆ ಯೋಚಿಸು. ಅದರ ಮಾವುತ ವೇಲಾಯುಧನನ್ನು ಸಾಕುವುದು ಆ ಆನೆಯನ್ನು ಸಾಕುವುದಕ್ಕಿಂತ ಹೆಚ್ಚು ತ್ರಾಸದಾಯಕವಾಗಿತ್ತು ಮಠದವರಿಗೆ. ತ್ರಾಸಂದ್ರೇನೋ ಕಷ್ಟ. 24 ಗಂಟೆಯೂ ಕುಡಿದೇ ಇರುತ್ತಿದ್ದ ಈ ಮಾವುತ ಮಠದ ಸಾತ್ವಿಕ ವಾತಾವರಣ, ಒಳ್ಳೆಯ ವಾತಾವರಣ, ಸಾತ್ವಿಕ ಅಂದರೆ ಒಳ್ಳೆಯ, ದೊಡ್ಡ ತಲೆನೋವಾಗಿದ್ದ ದುರ್ನಡತೆಗಾಗಿ, ದುರ್ನಡತೆ ಅಂದರೆ ಕೆಟ್ಟ ನಡತೆ, ಅವನಿಗೆ ಛೀಮಾರಿ, ಛೀಮಾರಿ ಅಂದರೆ ಬೈಯೋದು, ಛೀಮಾರಿ ಹಾಕಿ ಒಮ್ಮೆ ಓಡಿಸಿದಾಗ ಆನೆ ಅನೇಕ ದಿನಗಳವರೆಗೆ ಯಾರ ಮಾತನ್ನು ಕೇಳದೆ ಊಟವನ್ನೇ ವರ್ಜಿಸಿತ್ತು, ತ್ಯಜಿಸಿತ್ತು, ಅಂದರೆ ಬಿಟ್ಬಿಟ್ಟಿತ್ತು. ಕೊನೆಗೆ ಆನೆಯ ಸಲುವಾಗಿ ವೇಲಾಯುಧನನ್ನು ಹುಡುಕಿಕೊಂಡು ಕೇರಳದವರೆಗೆ ಹೋಗಿ ಕರೆತಂದರು. ಆನೆ ಇರುವವರೆಗೆ ತನ್ನ ಅನಿವಾರ್ಯತೆಯನ್ನು ಅರಿತ ಅವನು ಮಠಕ್ಕೆ ಇನ್ನಷ್ಟು ಕಿರುಕುಳ ಕೊಡಲಾರಂಭಿಸಿದ. ಕಿರುಕುಳ ಅಂದರೆ ತೊಂದರೆ. ಇದೆಲ್ಲ ಬಹಳ ಹಿಂದಿನ ಕತೆ. ಆನೆ ಮೂಡಿಗೆರೆಗೆ ಬರುವುದಕ್ಕೂ ಬಹಳ ಹಿಂದೆ ನಡೆದದ್ದು. ನಿರೂಪಕರು ಹಾಗೆ ಮುಂದುವರೆದು ಮಠದ ಬಗ್ಗೆ, ಮಾವುತನಾಗಿರ್ತಕ್ಕಂಥ ವೇಲಾಯುಧನ ಬಗ್ಗೆ ಹೇಳ್ತಾ ಇದ್ದಾರೆ. ಆ ಗೂಳೂರು ಮಠದಲ್ಲಿ ಇರ್ತಕ್ಕಂತಹ ಸ್ವಾಮಿಗಳನ್ನು ಏನಂತ ಕರಿತಾ ಇದ್ರು, ಜಗದ್ಗುರುಗಳಂತ ಕರಿತಾ ಇದ್ರು, ಮುಖ್ಯ ಸ್ವಾಮಿಗಳನ್ನು, ಅವರನ್ನು ಜನರೆಲ್ಲ ಅಡ್ಡಪಲ್ಲಕ್ಕಿಯಲ್ಲಿ ಕೂರಿಸಿ ತಾವೇ, ಜನರೆಲ್ಲ ಸೇರಿ ತಾವೇ ಹೆಗಲ ಮೇಲೆ ಹೊತ್ಕೊಳ್ತಾ ಇದ್ರು. ಆಗಿನಿಂದ ಆನೆಗೆ ಜಗದ್ಗುರುಗಳನ್ನು ಹೊರುವಂಥ ಕೆಲಸ ತಪ್ಪು ಹೋಯಿತು. ಅಂದರೆ ಆನೆ ಕೆಲಸನ ಜನಗಳೇ, ಭಕ್ತರೇ ಮಾಡ್ತಾಯಿದ್ರು. ಆಗ ಆನೆಗೆ ಕೆಲಸನೇ ಇಲ್ಲ. ಆನೆ ಏನಾಯಿತು, ನಿರುಪಯುಕ್ತ, ಕೆಲಸಕ್ಕೆ ಬಾರದ್ದು ಅನ್ನಿಸ್ಬಿಡ್ತು. ಅದಕ್ಕಿಂತ ಹೆಚ್ಚಾಗಿ, ಆನೆಗಿಂತ ಹೆಚ್ಚಾಗಿ ಆ ಮಾವುತನನ್ನು ಯಾವಾಗ ಮಠದಿಂದ ಹೊರಗಡೆ ಹಾಕಿ ಕೈ ತೊಳ್ಕೊಂಡಿದ್ದೀವೋ ಅನ್ನಿಸ್ತಾ ಇತ್ತು ಆ ಮಠದವರಿಗೆ. ಆ ಮಾವುತನ ಹೆಸರು ವೇಲಾಯುಧ. ಯಾಕೆ ಅಂತಂದರೆ ಆನೆಗಿಂತ ಆ ವೇಲಾಯುಧನನ್ನು ಸಾಕೋದೇ ಒಂದು ದೊಡ್ಡ ಕಷ್ಟಕರ ಆಗೋಗ್ಬಿಟ್ಟಿತ್ತು. ಯಾಕಂದರೆ ಅಷ್ಟೊಂದು ಒಳ್ಳೆಯ ವಾತಾವರಣ ಇರುವಂಥ, ಭಕ್ತಿ ಭಾವದಿಂದ ಜನರು ಬರ್ತಾಯಿದ್ರು. ಅಂತಹ ಒಳ್ಳೆಯ ವಾತಾವರಣ ಇರ್ತಕ್ಕಂತಹ ಆ ಮಠದಲ್ಲಿ ವೇಲಾಯುಧ 24 ಗಂಟೆಗಳ ಕಾಲ ಕುಡಿದೇ ಇರ್ತಾ ಇದ್ದ. ಇದು ಏನಾಗಿತ್ತು, ಒಂದು ದೊಡ್ಡ ಮಠದವರಿಗೆ ತಲೆನೋವು ಆಗಿ ಹೋಗ್ಬಿಟ್ಟಿತ್ತು. ಆತನ ಈ ಕೆಟ್ಟ ನಡತೆಯಿಂದ, ಕುಡಿತದ ದುಶ್ಚಟದಿಂದ ಎಷ್ಟು ಛೀಮಾರಿ ಹಾಕಿದ್ರು, ಬೈದರು, ಒಂದ್ಸಲ ಹೊರಗನ್ನು ಕೂಡ ಹಾಕಿದ್ರು. ಹೊರಗಡೆ ಹಾಕಿದಾಗ ಆನೆ ಎಷ್ಟೋ ದಿನಗಳವರೆಗೆ ಯಾರ ಮಾತನ್ನು ಕೂಡ ಕೇಳ್ತಾ ಇರಲಿಲ್ಲ. ಊಟ ಮಾಡೋದನ್ನೇ ಬಿಟ್ಬಿಟ್ಟಿತ್ತು. ಆ ಮಾವುತನ ಮಾತಷ್ಟೇ ಕೇಳ್ತಾ ಇದ್ರು. ಮತ್ತೆ ಆ ಮಾವುತನನ್ನು ಹುಡ್ಕೊಂಡು ಹೋದರು. ಎಲ್ಲಿಗೆ, ಕೇರಳದವರೆಗೆ ಹುಡ್ಕೊಂಡು ಹೋಗ್ಯಾರ. ಹುಡ್ಕೊಂಡು ಹೋಗಿ ಮತ್ತೆ ಆತನ ಕರ್ಕೊಂಡು ಬಂದರು. ಆವಾಗಿಂದ ಆತನಿಗೆ ಗೊತ್ತಾಯಿತು, ಓ ಇದು ಆನೆ ಇರೋವರೆಗೆ ನಾನು ಸೇಫು, ಅಲ್ಲಿವರೆಗೆ ನಾನು ಯಾರು ಏನು ಮಾಡ್ಕೊಳಕ್ಕಾಗಲ್ಲ, ನಾನು ಯಾರು ಕಳಿಸೋದಕ್ಕಾಗಲ್ಲ ಅಂದ್ಕೊಂಡು ಮಾವುತ ಅವ್ರಿಗೆಲ್ಲ, ವೇಲಾಯುಧ ಆ ಮಠದವ್ರಿಗೆ ಇನ್ನೂ ಕಿರುಕುಳ ಕೊಡೋದಕ್ಕೆ ಪ್ರಾರಂಭ ಮಾಡ್ದ. ತಂದೆ ಆಟ ಆಡೋದಕ್ಕೆ ಪ್ರಾರಂಭ ಮಾಡ್ದ. ಇದು ಹಿಂದಿನ ಕತೆ. ಯಾವಾಗಿಂದು, ಈ ಆನೆ ಮೂಡಿಗೆರೆಗೆ ಬರೋದಕ್ಕಿಂತ ಮುಂಚೆ ನಡೆದಿರುವಂತಹ ಕತೆ. ಈ ಪ್ಯಾರಾಗ್ರಾಫ್ ಕೂಡ ಇಂಪಾರ್ಟೆಂಟು. ವೇಲಾಯುಧನನ್ನು ಮಠದವರು ಯಾಕೆ ಹೊರಗೆ ಹಾಕೋದಕ್ಕೆ ಬಯಸ್ತಾ ಇದ್ರು ಅಂತ ಒಂದು ಕ್ವಶನ್ ಇದೆ, ಓದ್ಕೊಳ್ಳಿ ಚೆನ್ನಾಗಿ. ಚಾರ್ಮಡಿ ಹತ್ತಿರದ ದಟ್ಟ ಕಾಡನ್ನು ಸರ್ಕಾರ ವಿಮ್ಕೋ ಕಂಪನಿಗೆ ಬೆಂಕಿ ಕಡ್ಡಿ ಮರ ಕಡಿಯಲು ಗುತ್ತಿಗೆ ಕೊಟ್ಟಿತು. ಚಾರ್ಮಡಿ ಕಣಿವೆಯ ಪಾತಾಳದಲ್ಲಿದ್ದ ಮರಗಳನ್ನು ಲಾರಿ ದಾರಿಗೆ ಸಾಗಿಸಲು ಆನೆಯಲ್ಲದೆ ಮತ್ತಾರಿಂದಲೂ ಸಾಧ್ಯವಿರಲಿಲ್ಲ. ಕೇರಳದಿಂದ ಆನೆ ಬಾಡಿಗೆಗೆ ತರಲು ಯೋಚಿಸುತ್ತಿದ್ದ ವಿಮ್ಕೋ ಕಂಪನಿಯವರ ಬಳಿ ಕೃಷ್ಣೇಗೌಡ ಅದನ್ನು ತನಗೇ ಕಾಂಟ್ರಾಕ್ಟ್ ಕೊಡಿ ಎಂದು ಕೇಳಿದ. ಕೃಷ್ಣೇಗೌಡ ದೂರದ ಗೂಳೂರು ಮಠದ ಈ ಹೆಣ್ಣಾನೆಯನ್ನು ಕೊಂಡು ಮೂಡಿಗೆರೆಗೆ ತಂದದ್ದು ಆಗಲೇ.
ಆನೆಯೊಡನೆ ಆನೆಯ ಮಾವುತ ವೇಲಾಯುಧನೂ ಸಂಸಾರ ಸಮೇತವಾಗಿ ಮೂಡಿಗೆರೆಗೆ ಆಗಮಿಸಿದ. ಆ ಆನೆಗೆ ಭಾರೀ ಹಣ ಕೊಟ್ಟು ತಂದೆ ಎಂದು ಕೃಷ್ಣೇಗೌಡ ಬಡಾಯಿ ಕೊಚ್ಕೊಳ್ತಿದ್ದೇ ಹೊರತು ಆತ ಕೊಟ್ಟ ಹಣ ನಿಜಕ್ಕೂ ಆ ಆನೆಯ ಬಾಲಕ್ಕೂ ಸಾಲದು. ಮಠದವರು ಮೊದಲೇ ಆ ಆನೆಯನ್ನು, ಆನೆಯ ಮಾವುತನನ್ನು ಯಾರಿಗಾದರೂ ದಾಟಿಸಬೇಕೆಂದು ನೋಡುತ್ತಿದ್ದುದರಿಂದ ಕೃಷ್ಣೇಗೌಡ ಆ ಆನೆಯನ್ನು ಕೇಳಿದ ಕೂಡಲೇ ವೇಲಾಯುಧ ಮಠದಲ್ಲಿ ಮಾಡಿದ್ದ 4,5,000 ಸಾಲ ಹಿಂತಿರುಗಿಸಿದರೆ ಸಾಕು ಎಂದು ಕೊಡಲು ಒಪ್ಪಿದರು. ಆನೆ ಗೂಳೂರು ಮಠದಿಂದ ಕೃಷ್ಣೇಗೌಡರ ಹತ್ರ ಹೇಗೆ ಬಂತು ಅನ್ನೋದನ್ನು ಇಲ್ಲಿ ನಿರೂಪಕರು ಹೇಳ್ತಿದ್ದಾರೆ. ಚಾರ್ಮಡಿ ಹತ್ತಿರದ ದಟ್ಟ ಕಾಡು, ದಟ್ಟವಾದಂಥ ಅರಣ್ಯ. ಈ ಚಾರ್ಮಡಿ ಘಾಟ್ ಎಲ್ಲಿ ಬರುತ್ತೆ ಅಂದರೆ ಬೆಳ್ತಂಗಡಿ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ ಇದೆಯಲ್ಲ, ಅಲ್ಲಿಂದ ಪ್ರಾರಂಭವಾಗಿ ಮೂಡಿಗೆರೆ ತಾಲೂಕಿಗೆ ಮುಕ್ತಾಯ ಆಗುತ್ತೆ. ಯಾವುದು? ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕು. ಆ ಚಾರ್ಮುಡಿ ಘಾಟ್ನಲ್ಲಿರ್ತಕ್ಕಂಥ ಆ ದಟ್ಟ ಕಾಡನ್ನು ಸರ್ಕಾರ ಒಂದು ಕಂಪನಿಗೆ ಕಾಂಟ್ರಾಕ್ಟ್ ಕೊಡ್ತಾ ಇದ್ದಾರೆ, ಗುತ್ತಿಗೆ ಕೊಡ್ತಾ ಇದ್ದಾರೆ. ಯಾಕೆ ಅಂದರೆ ಅದು ವಿಮ್ಕೋ ಕಂಪ್ನಿ. ವಿಮ್ಕೋ ಕಂಪ್ನಿಗೆ ಬೆಂಕಿ ಕಡ್ಡಿಯನ್ನು ತಯಾರು ಮಾಡೋದಕ್ಕೋಸ್ಕರವಾಗಿ ಮರ ಕಡಿಯಲು. ಆ ಮರಗಳು ಆ ಚಾರ್ಮಡಿ ಕಣಿವೆ ಏನಿರುತ್ತಲ್ಲ, ಆ ಚಾರ್ಮಡಿ ಘಾಟ್ ಅತ್ಯಂತ ಕೆಳಗಡೆ ಪಾತಾಳದಲ್ಲಿ, ತಗ್ಗು ಪ್ರದೇಶದಲ್ಲಿ ಇರುತ್ತೆ. ಅಲ್ಲಿ ಲಾರಿಗೆ ಹೋಗೋದಕ್ಕೆ ಬರೋದಕ್ಕೆ ಸರಿಯಾದಂತಹ ದಾರಿ ಇರೋದಿಲ್ಲ. ಆ ಕಡಿದ ಮರಗಳನ್ನು ಲಾರಿವರೆಗೆ ಸಾಗಿಸೋದಕ್ಕೆ ಆನೆ ಬಿಟ್ಟರೆ ಮತ್ತಾರಿಗೂ ಕೂಡ ಸಾಧ್ಯ ಆಗ್ತಿರೋದಿಲ್ಲ. ಅಲ್ಲಿ ವೆಹಿಕಲ್ಸು ಹೋಗ್ತಾ ಇರಲಿಲ್ಲ. ಸೊ ಹಾಗಾಗಿ ವಿಮ್ಕೋ ಕಂಪ್ನಿಯವರು ಕೇರಳದಿಂದ ಆನೆಯನ್ನು ಬಾಡಿಗೆ ತಂದು ಈ ಕೆಲಸವನ್ನು ಮಾಡಬೇಕು ಅಂತ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಕೃಷ್ಣೇಗೌಡರು ನನಗೆ ಅದನ್ನು ಗುತ್ತಿಗೆಯಾಗಿ ಕೊಟ್ಬಿಡಿ, ನಾನೇ ಮಾಡ್ತೀನಿ, ನನ್ನ ಹತ್ರ ಆನೆ ಇದೆ ಅಂತ ಹೇಳ್ತಾರೆ. ಆ ಸಮಯದಲ್ಲಿನೇ ಕೃಷ್ಣೇಗೌಡರು ದೂರದಲ್ಲಿರ್ತಕ್ಕಂಥ ಈ ಎಲ್ಲ ಯೋಚನೆಯನ್ನು ಮಾಡಿನೇ ಗೂಳೂರು ಮಠದಿಂದ ಆ ಹೆಣ್ಣಾನೆಯನ್ನು, ಅದು ಹೆಣ್ಣಾನೆಯಾಗಿರುತ್ತೆ, ಗೌರಿ ಅಂತ ಕರೀಲಾಗತ್ತೆ ಅದನ್ನು, ಆ ಹೆಣ್ಣಾನೆಯನ್ನು ತೊಗೊಂಡು ಬಂದು ಸಾಕ್ತಾಯಿದ್ರು. ಆನೆ ತಗೊಂಡ್ರೆ ಆನೆ ಜೊತೆಗೆ ಮಾವುತನು ಕೂಡ ಫ್ರೀಯಾಗಿ ಬಂದಿದ್ದ. ಮಾವುತ ವೇಲಾಯುಧನು ಕೂಡ ತನ್ನ ಸಂಸಾರ ಸಮೇತವಾಗಿ ಮೂಡಿಗೆರೆಗೆ ಬಂದು ನೆಲೆಸಿದ, ಅಲ್ಲೇ ಆಗಮಿಸಿದ. ಆನೆನ ಗೂಳೂರು ಮಠದಿಂದ ಕೊಂಡುಕೊಂಡು ತೊಗೊಂಡು ಬಂದಿರತಕ್ಕಂಥ ಕೃಷ್ಣೇಗೌಡ ನಾನು ಅದಕ್ಕೆ ಹೆಚ್ಚಿನ ಬೆಲೆ ಕೊಟ್ಟು ತಂದಿದ್ದೀನಿ ಅಂತ ಜಂಬ ಕೊಚ್ಕೊಳ್ತಾ ಇದ್ದ, ಬಡಾಯಿ ಕೊಚ್ಕೊಳ್ತಾ ಇದ್ದ. ಆದರೆ ಕೊಟ್ಟಿರುವಂತಹ ಹಣ, ಕೃಷ್ಣೇಗೌಡ ಕೊಟ್ಟಿರುವಂತಹ ಹಣ ನಿಜವಾಗ್ಲೂ ಆನೆಯ ಬಾಲಕ್ಕೂ ಕೂಡ ಸಾಕಾಗ್ತಾ ಇರಲಿಲ್ಲ. ಮೊದಲೇ ಮಠದವರಿಗೆ ಈ ವೇಲಾಯುಧನ ಕಿರಿಕಿರಿ ತಡ್ಕೊಳ್ಳೋದಕ್ಕೆ ಆಗದೇ ಈ ವೇಲಾಯುಧನನ್ನು, ಆನೆನ ಮಠದಿಂದ ಯಾವಾಗ ಸಾಗ ಹಾಕಿದ್ದೇನೋ ಅಂತ ಕುಳಿತಿದ್ರು. ಆ ಒಂದು ಸಮಯದಲ್ಲಿನೇ ಕೃಷ್ಣೇಗೌಡರು ಆನೆಯನ್ನು ಕೇಳಿದರು. ಕೂಡಲೇ ಮಠದವರು ಏನೋ ವೇಲಾಯುಧ ಒಂದು 4,5,000 ಸಾಲ ಮಾಡ್ಕೊಂಡಿದ್ದ, ತನ್ನ ಚಟಕ್ಕೆ, ಕುಡಿತಕ್ಕೆ, ಕೆಟ್ಟ ಅಭ್ಯಾಸಕ್ಕೆ ಸಾಲ ಮಾಡ್ಕೊಂಡಿದ್ದ. ನಮಗೆ ಹೆಚ್ಚಿನ ಹಣ ಕೊಡೋದು ಬೇಕಾಗಿಲ್ಲ, ನೀವು ಆ ವೇಲಾಯುಧ, ಮಾವುತ ವೇಲಾಯುಧ ಏನು ಸಾಲ ಮಾಡ್ಯಾನಲ್ಲ ಅದನ್ನು ಸಾಲನ ತೀರಿಸ್ಬಿಟ್ರೆ ಸಾಕು, ಆನೆನ ತೊಗೊಂಡು ಹೋಗ್ಬಿಡಿ ಅಂತ ಹೇಳಿದರು. ಹಾಗಾಗಿ ಆ ಆನೆಗೆ ಎಷ್ಟು ಕೊಟ್ಟಿದ್ದ ಹಣನ ಒಂದು 4,5,000 ಹಣ ಕೊಟ್ಟು ತಂದಿದ್ದ. ಯಾರು? ಕೃಷ್ಣೇಗೌಡ. ಎಲ್ಲ ತರಹದ ವ್ಯವಹಾರಗಳನ್ನು ಮಾಡಿ ಎಲ್ಲದರಲ್ಲೂ ನಷ್ಟ ಅನುಭವಿಸಿ ಸೋತು ಹೋಗಿದ್ದ ಕೃಷ್ಣೇಗೌಡ ಆನೆಯನ್ನು ತಂದಾಗ ಇಲ್ಲಿಗೆ ಇವನ ಕತೆ ಮುಗಿದಂತೆಯೇ ಎಂದು ಎಲ್ಲ ತೀರ್ಮಾನಿಸಿದರು. ಆನೆ ಸಾಕುವುದು ಎಂದರೆ ಎಲೆಕ್ಷನ್ನಿಗೆ ನಿಂತ ಹಾಗೆ. ಇದು ಇಂಪಾರ್ಟೆಂಟು ಸಂದರ್ಭ ಇದೆ. ಮನೆ ಮಠ ಸಂಪೂರ್ಣ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವ ಕ್ಷಿಪ್ರ ಮಾರ್ಗ, ಕ್ಷಿಪ್ರ ಅಂದರೆ ಸಣ್ಣ ಅಂತ, ಇದೆಂದು ಎಲ್ಲರೂ ದೃಢವಾಗಿ ನಂಬಿದ್ರು. ಆದರೆ ಆಗಿದ್ದು ಇದರ ತದ್ವಿರುದ್ಧ. ಮಠದಲ್ಲಿ ಬರೀ ಒಣ ಹುಲ್ಲು ಮೊಸರನ್ನು ತಿಂದು ಸೊರಗಿದ್ದ ಈ ಆನೆ ಬಯನೆ ಸೊಪ್ಪು, ಹಸಿ ಹುಲ್ಲು, ಹಿಂಡಿ, ಬೆಲ್ಲ, ಗೆಣಸು ಎಲ್ಲ ಕೊಟ್ಟು ಕೃಷ್ಣೇಗೌಡ ಪಗಡುದಸಾಗಿ ಬೆಳೆಸಿದ. ಪಗಡುದಸಾಗಿ ಅಂದರೆ ದಷ್ಟಪುಷ್ಟವಾಗಿ. ಆನೆ ಮರ ಎಳೆದು ತಂದ ಬಾಡಿಗೆಯಿಂದ ಕೃಷ್ಣೇಗೌಡನಿಗೆ ಒಳ್ಳೆಯ ಲಾಭ ಬಂತು. ಕೃಷ್ಣೇಗೌಡ ದುಡ್ಡಿನ ಮುಖ ನೋಡಿದ್ದೇ ಆನೆ ಬಂದ ಮೇಲಿಂದ. ಕೃಷ್ಣೇಗೌಡ ಗೂಳೂರು ಮಠದಿಂದ ಆನೆಯನ್ನೇನು ತಂದ ತಕ್ಷಣವೇ ಜನ ಮಾತಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದರು. ಮೊದಲು ಕೃಷ್ಣೇಗೌಡ ಏನೇ ವ್ಯಾಪಾರ ಮಾಡಿದರೂ ಕೂಡ, ಏನೇ ಬಿಸ್ನೆಸ್ ಮಾಡಿದರೂ ಕೂಡ ಅದರಲ್ಲಿ ಬರೀ ಲಾಸನ್ನೇ ಅನುಭವಿಸಿದ್ದ, ನಷ್ಟವನ್ನೇ ಅನುಭವಿಸಿದ್ದ.
ಏನೇ ಮಾಡೋ ಎಲ್ಲದು ಆತನಿಗೆ ಕೈ ಕೊಡ್ತಾ ಇತ್ತು. ಕೈ ಹಿಡಿತಕ್ಕಂಥ ಯಾವುದು ಕೂಡ ಒಂದು ಬಿಸ್ನೆಸ್ ಆತನಿಗೆ ಆಗಿರಲಿಲ್ಲ. ಈಗ ಆನೆಯನ್ನು ತೊಗೊಂಡು ಬಂದಿದ್ದಾನೆ. ಊರಿನ ಜನ ಎಲ್ಲ ಏನು ಮಾತಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದರು, ಆಯ್ತು ನಡಿ, ಮೊದಲೇ ಈತ ಎಲ್ಲ ಬಿಸ್ನೆಸ್ಸಲ್ಲಿ ಲಾಸ್ ಆಗಿ ಹೋಗಿದ್ದಾನ, ಆಯ್ತು ಈ ಆನೆ ತಂದುಬಿಟ್ಟನ, ಮುಗಿದೋಯ್ತು. ಆನೆ ಸಾಕೋದಂದರೆ ಅಷ್ಟು ಸರಳನಾ? ಇದೇನೋ ಎಲೆಕ್ಷನ್ನಿಗೆ ನಿಂತ ಹಾಗೆ. ಎಲೆಕ್ಷನ್ನಿಗೆ ನಿಂತರೆ ದುಡ್ಡಿನ ಹೊಳೆನೇ ಹರಿಯುತ್ತಲ್ಲ, ಸಾಕಷ್ಟು ದುಡ್ಡನ್ನು ಖರ್ಚು ಮಾಡ್ಕೊಳ್ಬೇಕಾಗತ್ತಲ್ಲ. ಹಾಗೆ ಈ ಆನೆಯನ್ನು ಸಾಕೋದು ಕೂಡ ಎಲೆಕ್ಷನ್ನಿಗೆ ನಿಂತ ಹಾಗೆ ಆಯಿತು. ಇನ್ನೇನು ಕೃಷ್ಣೇಗೌಡ ತನ್ನ ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲ ಮಾರ್ಕೊಂಡು ಹೋಗ್ತಾನೆ. ಇನ್ನೇನು ಹೆಂಡತಿ ಮತ್ತು ಮಕ್ಕಳ ಬಾಯಿಗೇನೋ ಮಣ್ಣೆ, ಅವ್ರು ಯಾವಾಗ ಊಟ ಕಾಣಬೇಕು. ಈ ಆನೆಯನ್ನು ತಂದಿದ್ದಾನಲ್ಲ, ಮುಗಿದೋಯ್ತು ಕೃಷ್ಣೇಗೌಡನ ಸ್ಥಿತಿ ಅಂದ್ಕೊಂಡು ಮಾತಾಡ್ತಾ ಇರ್ತಾರೆ. ಆದರೆ ಆಗಿರೋದೇ ಬೇರೆ. ಅವರು ಏನು ಅಂದ್ಕೊಂಡಿರ್ತಾರೆ ಅದೆಲ್ಲ ಉಲ್ಟಾ ಆಗಿ ಹೋಗ್ಬಿಡುತ್ತೆ, ತದ್ವಿರುದ್ಧ ಆಗಿ ಹೋಗ್ಬಿಡುತ್ತೆ. ಈ ಆನೆ ಮಠದಲ್ಲಿ ಬರೀ ಒಣ ಹುಲ್ಲು ಮೊಸರನ್ನು ತಿಂದು ಬದುಕ್ತಾ ಇತ್ತು. ಪೂರ್ತಿ ಸೊರಗು ಹೋಗ್ಬಿಟ್ಟಿತ್ತು ಮಠದಾಗಿದ್ದಾಗದ ಆನೆ. ಆದರೆ ಕೃಷ್ಣೇಗೌಡ ತಂದ ಮೇಲೆ ಅದಕ್ಕೆ ಬೈನೆ ಸೊಪ್ಪು, ಹುಲ್ಲು, ಹಸಿ ಹುಲ್ಲು, ಹಿಂಡಿ, ಬೆಲ್ಲ, ಗೆಣಸು ಎಲ್ಲದನ್ನು ಕೊಟ್ಟು ದಷ್ಟು ಪುಷ್ಟವಾಗಿ ಬೆಳೆಸಿದ. ಆನೆ ಆವಾಗ ಚೇತರಿಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತು, ದಷ್ಟು ಪುಷ್ಟ ಆಯಿತು. ಈ ವಿಮ್ಕೋ ಕಂಪನಿಯಿಂದ ಏನು ಕಾಂಟ್ರಾಕ್ಟನ್ನು ಕೃಷ್ಣೇಗೌಡರು ತೊಗೊಂಡ್ರು, ಆಗ ಕಡಿದಂತಹ ಮರವನ್ನು ಸಾಗಿಸೋದಕ್ಕೆ ಆನೆಯನ್ನು ಉಪಯೋಗಿಸಿದ್ರಲ್ಲ, ಆ ಬಾಡಿಗೆಯಿಂದ ಬಂದಿರತಕ್ಕಂತಹ ಹಣದಿಂದ ಕೃಷ್ಣೇಗೌಡನಿಗೆ ಒಳ್ಳೆಯ ಲಾಭ ಬಂತು, ಒಳ್ಳೆಯ ಹಣವನ್ನು ಗಳಿಸಿದ್ದ. ಒಟ್ಟು ದುಡ್ಡಿನ ಮುಖನೇ ನೋಡಿರಲಿಲ್ಲ ಕೃಷ್ಣೇಗೌಡ, ಬರೀ ಲಾಸಲ್ಲಿನೇ ಇದ್ದ, ಯಾವ ಲಾಭವೂ ಕೂಡ ಇರಲಿಲ್ಲ. ಆದರೆ ಆನೆ ಬಂದು ಈತನಿಗೆ ಹಣವನ್ನು ತೋರಿಸಿತು. ಆನೆ ಬಂದ ಮೇಲೆ ಈತನಿಗೆ ಲಾಭ ಆಗೋದಕ್ಕೆ ಪ್ರಾರಂಭ ಆಯಿತು. ಆದರೆ ಪ್ರತಿ ಬೇಸಿಗೆಯಲ್ಲೂ ಈ ಆನೆದು ಏನಾದರೊಂದು ರಾದ್ದಾಂತ ಅಂದರೆ ಗಲಾಟೆ, ರಾದ್ದಾಂತ ಗ್ಯಾರಂಟಿ. ಅದೇನು ಆನೆಯೇ ಏನಾದರೂ ಕಿತಾಪತಿ ಮಾಡ್ತಿತ್ತು, ಕಿತಾಪತಿ ಅಂದರೆ ತುಂಟಾಟ, ಆನೆಯೇ ಏನಾದರೂ ಕಿತಾಪತಿ ಮಾಡ್ತಿತ್ತು ಅಥವಾ ಉರಿ ಬಿಸಿಲಿನ ಸೆಕೆಗೆ ಸೈರಣೆ ಕಳೆದುಕೊಳ್ಳುತ್ತಿದ್ದ, ಸೈರಣೆ ಅಂದರೆ ತಾಳ್ಮೆ, ಜನಗಳ ಅಸಹನೆಯೇ ಇದಕ್ಕೆ ಕಾರಣವೋ ಹೇಳುವುದು ತುಂಬ ಕಷ್ಟ. ಈ ಕೃಷ್ಣೇಗೌಡರ ಆನೆ ಬೇಸಿಗೆ ಬಂತು ಅಂದ ತಕ್ಷಣ ಗಲಾಟೆ ಸ್ಟಾರ್ಟ್. ಗಲಾಟೆ ಅಂತಂದರೆ ಈ ಆನೆನೇ ಗಲಾಟೆ ಮಾಡ್ತಾಯಿತ್ತು, ತೊಂದರೆ ಕೊಡ್ತಾಯಿತ್ತು, ಇಲ್ಲ ತುಂಟಾಟ ಕೀಟಲೆಗಳನ್ನು ಮಾಡ್ತಾಯಿತ್ತು, ಇಲ್ಲ ಜನರೇ ಅದಕ್ಕೆ ತೊಂದರೆ ಕೊಡ್ತಾಯಿದ್ರು, ಜನರ ತೊಂದರೆಯಿಂದ ಅದು ತುಂಟಾಟ ಮಾಡ್ತಾಯಿತ್ತು, ಕೀಟಲೆ ಕೊಡ್ತಾಯಿತ್ತು. ಯಾವುದೋ ಹೇಳೋದು ತುಂಬ ಕಷ್ಟ ಅಂತ ಹೇಳ್ತಿದ್ದಾರೆ. ಮೊದಲೇ ಬೇಸಿಗೆ ಸಮಯದಲ್ಲಿ ಉರಿ ಸೆಕೆ ಜಾಸ್ತಿ ಇರುತ್ತೆ, ಬಿಸಿಲು ಜಾಸ್ತಿ ಇರುತ್ತೆ. ಮೊದಲೇ ಆ ಸೆಕೆಗೆ ಬಿಸಿಲಿಗೆ ಜನರಲ್ಲಿ ತಾಳ್ಮೆ ಇರಲ್ಲ. ಹಾಗೆ ಆ ಬಿಸಿಲು ಪ್ರಾಣಿಗಳ ಮೇಲೂ ಕೂಡ ಎಫೆಕ್ಟ್ ಆಗುತ್ತಾ. ಈ ಬಿಸಿಲಿನಿಂದನೇ ಗಲಾಟೆ ಆನೆ ಮಾಡ್ತಾಯಿತ್ತಾ ಅಥವಾ ಜನಗಳು ಜನಗಳು ಮಾಡಿ ಆನೆ ಮೇಲೆ ಹಾಕ್ತಾಯಿದ್ರಾ ಏನನ್ನೋದು ಒಂದು ಗೊತ್ತಿಲ್ಲ. ಒಟ್ಟು ಅಲ್ಲಿ ಜನ ಸೇರಿ ಗಲಾಟೆ ಅಂದರೂ ಆಗ್ತಾಯಿತ್ತು ಬೇಸಿಗೆಗೆ ಒಂದು ಸಾರಿ. ಆನೆ ಒಮ್ಮೆ ರೆಹಮಾನ್ ಸಾಬಿಯ ಪೆಟ್ಟಿಗೆ ಅಂಗಡಿ ದೂಡಿ ಅಂದರೆ ತಳ್ಳಿ ಬೀಳಿಸಿತು ಎಂದು ಗಲಾಟೆಯಾಗುತ್ತಿತ್ತು. ಜನರ ಗುಂಪು ನೋಡಿ ಸ್ಕೂಟರ್ ನಿಲ್ಲಿಸಿ ನಾನು ಅವರ ಬಳಿ ಹೋದೆ. ಗುಂಪಿನ ಪಕ್ಕ ಆನೆ ನಿಂತಿತ್ತು. ಜನ ರೆಹಮಾನನ ಪುಕಾರು ಅಂದರೆ ಗಲಾಟೆ, ದಾಂಧಲೆ, ವದಂತಿಗಳನ್ನು ಆಲಿಸ್ತಾ ಇದ್ದರು. ಬಾಳೆಹಣ್ಣು ಕೊಡಲಿಲ್ಲವೆಂದು ಪೆಟ್ಟಿಗೆ ಅಂಗಡಿಯನ್ನೇ ದೂಡಿ ಬೀಳಿಸಿದೆ, ಇದಕ್ಕೆಲ್ಲ ಕೃಷ್ಣೇಗೌಡರು ನಷ್ಟ ಕಟ್ಟಿಕೊಡಬೇಕು ಎಂದು ದೊಡ್ಡ ಗಂಟಲಿನಲ್ಲಿ ಕೂಗುತ್ತಾ ಒಡೆದ ಸೋಡಾ ಬಾಟಲಿಗಳನ್ನು, ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದ ಬೀಡಿ, ಬೆಂಕಿ ಪೊಟ್ಟಣ, ಪೆಪ್ಪರಮೆಂಟುಗಳನ್ನು ನೆರೆದವರಿಗೆ ಅಂದರೆ ಸೇರಿದವರಿಗೆ ಅವನು ತೋರಿಸುತ್ತಿದ್ದ. ಕೆಲವರು ಆನೆಯನ್ನು ದೂಷಿಸುವುದು ತಪ್ಪೆಂದು, ಕುಡುಕ ವೇಲಾಯುಧನ ಅವಜ್ಞೆಯೇ ಇದಕ್ಕೆ ಕಾರಣವೆಂದು, ಅವಜ್ಞೆ ಅಂದ್ರೇನು, ನಿರ್ಲಕ್ಷ್ಯ, ಕಡೆಗಣಿಸುವಿಕೆ, ಅವಜ್ಞೆಯೇ ಇದಕ್ಕೆ ಕಾರಣವೆಂದು ಬೈಯುತ್ತಾ ಅವನನ್ನು ಗುಂಪಿನೊಳಗೆ ಹುಡುಕಾಡುತ್ತಿದ್ದರು. ಹಾಗಿದ್ರೆ ಆನೆ ಬೇಸಿಗೆಯಲ್ಲಿ ಏನು ಗಲಾಟೆ ಮಾಡ್ತು? ಒಂದು ಗಲಾಟೆಯನ್ನು ನೋಡೋಣ. ಒಂದು ಪೆಟ್ಟಿಗೆ ಅಂಗಡಿ, ಯಾರ್ದು? ರೆಹಮಾನ್ ಸಾಬಿದ್ದು ಪೆಟ್ಟಿಗೆ ಅಂಗಡಿ. ಆ ಪೆಟ್ಟಿಗೆ ಅಂಗಡಿನೇ ಕೃಷ್ಣೇಗೌಡರ ಆನೆ ದೂಡಿ ದೂಕಿಸ್ಬಿಟ್ಟಿತ್ತಂತೆ, ತಳ್ಳಿಬಿಟ್ಟಿತ್ತಂತೆ. ಅಲ್ಲಿ ಗಲಾಟೆ ಆಗ್ತಾಯಿತ್ತು, ಜನರೆಲ್ಲ ಸೇರಿಬಿಟ್ಟಿದ್ರು. ನಿರೂಪಕರು ಸ್ಕೂಟ್ರ್ ತೊಗೊಂಡು ಹೋಗಬೇಕಾದ್ರೆ ಏನೋ ಗಲಾಟೆ ಆಗ್ತಿದೆಯಲ್ಲ ಅಂತ ನೋಡಿ ನಿಲ್ಲಿಸಿದ್ರು. ಅಲ್ಲಿ ಜನ ನಿಂತಿದ್ರು, ಆ ಜನರ ಗುಂಪು ಅಲ್ಲಿ ಪಕ್ಕಕ್ಕೆ ಆನೆ ನಿಂತಿತ್ತು.
ರೆಹಮಾನ್ ಏನು ಹೇಳ್ತಾ ಇದ್ನಲ್ಲ, ಕೂಗಿ ಕೂಗಿ ಸಾರಿ ಸಾರಿ ಗಲಾಟೆ ಮಾಡಿಕೊಂಡು ಪುಕಾರ್ ಎಬ್ಬಿಸ್ಕೊಂಡು ಹೇಳ್ತಾ ಇದ್ನಲ್ಲ, ಜೋರು ಮಾತಾಡ್ತಾ, ಅದನ್ನೆಲ್ಲದನ್ನು ಜನ ಕೇಳಿಸ್ಕೊಳ್ತಾ ನಿಂತಿದ್ರು. ಬಾಳೆಹಣ್ಣು ಕೊಡಲಿಲ್ಲ, ಅದಕ್ಕೋಸ್ಕರ ಆನೆ ಏನು ಮಾಡಿದೆ, ನನ್ನ ಪೆಟ್ಟಿಗೆ ಅಂಗಡಿನೇ ಬೀಳಿಸ್ಬಿಟ್ಟಿದೆ. ಇದಕ್ಕೆಲ್ಲ ಕೃಷ್ಣೇಗೌಡರು ನಂಗೆ ಏನೇನು ನಷ್ಟ ಆಗ್ಯದಲ್ಲ ಆ ನಷ್ಟನೆಲ್ಲ ಕೊಡಬೇಕು ಅಂದ್ಕೊಂಡು ದೊಡ್ಡ ದೊಡ್ಡದು ಗಂಟಲಿನಲ್ಲಿ ಅಂದರೆ ಜೋರು ಬಾಯಿ ಮಾಡ್ತಾ ಕೂಗಾಡ್ತಾ ಹೇಳ್ತಾ ಇದ್ದ. ಅದನ್ನೆಲ್ಲ ಜನ ಕೇಳಿಸ್ಕೊಳ್ತಾ ನಿಂತಿದ್ರು. ತೋರಿಸ್ತಾನೆ, ನೋಡಿಲಿ ಬೀಳಿಸ್ಬಿಟ್ಟೈತಿ ಆನೆ ಪೆಟ್ಟಿಗೆ ಅಂಗಡಿನ, ಸೋಡಾ ಬಾಟ್ಲಿಗಳೆಲ್ಲ ಒಡೆದ್ಬಿಟ್ಟವು, ಇಲ್ಲಿರ್ತಕ್ಕಂಥ ಪೇಪರ್ ಮಂಟ, ಚಾಕ್ಲೇಟು, ತಿಂಡಿ ತಿನಿಸುಗಳು ಎಲ್ಲ ಬಿದ್ದು ಏನಾಗಿ ಹೋಗ್ಬಿಟ್ಟಿದ್ದವು, ಹಾಳಾಗಿ ಹೋಗ್ಬಿಟ್ಟಿದ್ದವು. ನೋಡ್ರಿ, ನೀವೇ ನೋಡ್ರಿ, ಕಾಣ್ತಾ ಇದೆಯಲ್ಲ ಇಲ್ಲಿ ಅಂದ್ಕೊಂಡು ನೆರೆದಂತಹ ಜನರಿಗೆ, ಅಲ್ಲಿ ಸೇರಿರುವಂತಹ ಜನರಿಗೆ ಎಲ್ರಿಗೂ ಯಾರು ತೋರಿಸ್ತಾ ಇದ್ರು, ಆ ಪೆಟ್ಟಿಗೆ ಅಂಗಡಿಯ ಮಾಲಕ ಆಗಿರ್ತಕ್ಕಂಥ ರೆಹಮಾನ್ ಸಾಬಿ ತೋರಿಸ್ತಾ ಇದ್ದ. ಅಲ್ಲಿ ಸೇರಿರ್ತಕ್ಕಂಥ ಜನ ಕೆಲವೊಬ್ಬರು ರೆಹಮಾನ್ ಪರವಾಗಿ ಮಾತಾಡ್ತಿದ್ರು, ಇನ್ನು ಕೆಲವೊಬ್ಬರು ಆನೆ ಪರವಾಗಿ ಮಾತಾಡ್ತಿದ್ರು. ಆನೆನ ಬೈಬಾರ್ದು, ಆನೆನ ಬೈಯೋದು ತಪ್ಪು, ಇದೆಲ್ಲ ಕೆಲಸ ಯಾರ್ದು, ಆ ಕುಡುಕಾಗಿರ್ತಕ್ಕಂತಹ ವೇಲಾಯುಧ ಮಾವುತಾದನಲ್ಲ ಆತಂದೆ. ಆತ ನಿರ್ಲಕ್ಷ್ಯ ಮಾಡಿದ್ದಾನೆ, ಆನೆನ ಸರಿಯಾಗಿ ಬೆಳೆಸಿಲ್ಲ, ಆನೆಗೆ ಸರಿಯಾಗಿ ಕಲಿಸಿಲ್ಲ ಆತ. ಅದಕ್ಕೋಸ್ಕರ ಏನಾಗ್ತಾ ಇದೆ, ಆನೆ ಇವತ್ತು ಇಂಥ ಕೆಲಸ ಮಾಡಿದೆ. ಎಲ್ಲದನ ಅವನು ಆ ವೇಲಾಯುಧ ಎಲ್ಲದನ ಅಂದ್ಕೊಂಡು, ಎಲ್ಲದನ್ನ ಹುಡುಕ್ರಿ ಅಂದ್ಕೊಂಡು ಆ ಕಡೆ ಈ ಕಡೆ ನೋಡ್ತಾ ಹುಡುಕ್ತಾ ಇದ್ರು ವೇಲಾಯುಧನನ್ನು. ಕೊಂಚ ಹೊತ್ತು ಮಾತುಕತೆಯಾಗೋದ್ರೊಳಗೆ ವೇಲಾಯುಧ ಬಂದ. ಅಪರಾಧಿ ಮೋರೆ ಹಾಕಿಕೊಂಡು, ಮೋರೆ ಅಂದರೆ ಮುಖ, ನಿಂತಿದ್ದ ಆನೆಗೆ ಏನೇನೋ ಮಲಯಾಳಿ ಭಾಷೆಯಲ್ಲಿ ಬೈದ. ಆನೆ ಏನೂ ಪ್ರತಿಕ್ರಿಯೆ ತೋರದೆ ಕಿವಿ ಬೀಸುತ್ತಾ ಸೊಂಡಿಲಾಡಿಸುತ್ತಾ ಅತ್ತಿತ್ತ ನೋಡಿತು. ವೇಲಾಯುಧ ರೆಹಮಾನ್ ಕಡೆ ತಿರುಗಿ, ಆನೆ ಬಾಳೆಹಣ್ಣಿಗಾಗಿ ನಿನ್ನ ಅಂಗಡಿ ಬೀಳಿಸಿತು ಅನ್ನೋದು ಸುಳ್ಳು, ಇದೆಲ್ಲ ಬಾಳೆಹಣ್ಣು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆ ಅಂದಿಯಲ್ಲ, ಒಂದನ್ನಾದರೂ ಆನೆ ಮುಟ್ಟಿದೆಯಾ ನೋಡು, ಅಷ್ಟಕ್ಕೂ ದಿನ ಬಾಳೆಹಣ್ಣು ಕೊಟ್ಟು ಅದಕ್ಕೆ ಅಭ್ಯಾಸ ಮಾಡಿಸಿದ್ದು ಯಾರು, ನಾನು ನೀನು ಎಂದು ಕೂಗಿದ. ಅಲ್ಲಿದ್ದವರೆಲ್ಲ ಕೊಂಚ ಆನೆ ಪರವಾಗಿ ಸಹಾನುಭೂತಿ ಇದ್ದವರಂತೆ ಕಾಣುತ್ತಿತ್ತು. ಸಹಾನುಭೂತಿ ಅಂದರೆ ಕರುಣೆ. ವೇಲಾಯುಧ ಬಂದ ನಂತರವೂ ಜಗಳ ಬಗೆಹರಿಯುವಂತೆ ಕಾಣಲಿಲ್ಲ. ಅಲ್ಲಿ ಸೇರಿರ್ತಕ್ಕಂಥ ಜನ, ಇಲ್ಲಿ ಆನೆದೇನೂ ತಪ್ಪಿಲ್ಲ, ಎಲ್ಲ ಮಾವುತ ಆಗಿರ್ತಕ್ಕಂಥ ವೇಲಾಯುಧಂದೇ ತಪ್ಪು, ಎಲ್ಲಿದ್ದಾನೆ ಅಂದ್ಕೊಂಡು ಹುಡುಕಾಡ್ತಾ ಇರ್ತಾರೆ. ಆಗ ವೇಲಾಯುಧ ಬರ್ತಾನೆ. ಬಂದು ಆನೆಗೆ ಮಲಯಾಳಿ ಭಾಷೆಯಲ್ಲಿ ಬೈತಾನೆ. ಅದು ಅಪರಾಧಿ ಮೋರೆ ಹಾಕೊಂಡು ನಿಂತಿರುತ್ತೆ, ಏನು ಬೈತಾನೋ ಅದಕ್ಕೆ ಗೊತ್ತು. ಅದು ಏನು ಮಾಡುತ್ತೆ, ಆಮೇಲೆ ಕಿವಿ ಸೊಂಡಿನ ಅಲ್ಲಾಡಿಸುತ್ತೆ. ಅದು ಬಿಟ್ಟರೆ ಆನೆಗೆ ಏನು ಗೊತ್ತು, ಅದು ಒಂದೇ ಲ್ಯಾಂಗ್ವೇಜ್ ಅದಕ್ಕೆ ಇರೋದು. ನಂತರ ವೇಲಾಯುಧ ರೆಹಮಾನ್ ಕಡೆ ತಿರುಗ್ತಾನೆ. ತಿರುಗಿ ರೆಹಮಾನ್ಗೆ ಬೈಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆನೆ ಬಾಳೆಹಣ್ಣಿಗೋಸ್ಕರನೇ ನಿನ್ನ ಡಬ್ಬಿ ಅಂಗಡಿನ, ಪೆಟ್ಟಿಗೆ ಅಂಗಡಿನ ಬೀಳಿಸಿದೆ ಅಂತ ಹೇಳ್ತೀಯಲ್ಲ, ಇಷ್ಟೊಂದು ಬಿದ್ದಾವಲ್ಲ ಕೆಳಗಡೆ ಬಾಳೆಹಣ್ಣು, ಒಂದಾದರೂ ಮುಟ್ಟೈತೇನ ಆನೆ, ಅದು ಒಂದಾದರೂ ತಿಂದೈತಾ, ನೀನು ಹೇಳೋದೆಲ್ಲ ಬರೀ ಸುಳ್ಳು. ಅಷ್ಟರಲ್ಲಿ ಮತ್ತೆ ಬಾಳೆಹಣ್ಣು ಕೊಟ್ಟು ಕೊಟ್ಟು ಅದಕ್ಕೆ ದಿನ ರೂಢಿ ಮಾಡಿದ್ದು ಯಾರು, ನಾನಾ ನೀನಾ, ಯಾರ್ದು ತಪ್ಪು, ನಿಂದೇ ತಪ್ಪು. ಜೋರಾಗಿ ಬಾಯಿ ಮಾಡ್ತಾನೆ, ಕೂಗ್ತಾನೆ. ಯಾರೋ ವೇಲಾಯುಧ. ಅಲ್ಲಿ ಸೇರಿರ್ತಕ್ಕಂಥ ಜನರಿಗೆ ಆನೆ ಬಗ್ಗೆ ಒಂಚೂರು ಕರುಣೆ ಪ್ರೀತಿ ಇರುತ್ತೆ. ಓ ಹೌದು, ಇವ್ರು ಹೇಳೋದು ಸರಿ ಅಂತ ಅನ್ನಿಸ್ತಾ ಇದೆ. ಅದು ಏನೇ ಆಗಲಿ, ಜಗಳ ವೇಲಾಯುಧ ಮತ್ತು ರೆಹಮಾನ್ ಮಧ್ಯೆ ನಡೀತಾ ಇರುತ್ತಲ್ಲ, ಅದು ಕೊನೆ ಆಗೋದೇ ಇಲ್ಲ, ಹಾಗೆ ಮುಂದುವರಿಯುತ್ತೆ. ರೆಹಮಾನ್ ಬೇಕಾದರೆ ಇವಳನ್ನೇ ಕೇಳಿ, ಆನೆಗೆ ನಾನೇನು ಮಾಡಿದೆ ಅಂತ ಎಂದು ಅಲ್ಲೇ ನಿಂತಿದ್ದ ಜುಬೇದಾಳ ಕಡೆ ಕೈ ತೋರಿಸಿದ. ಜುಬೇದಾ ನನ್ನ ತೋಟಕ್ಕೆ ಆಗಾಗ್ಗೆ ಕೆಲಸಕ್ಕೆ ಬರುತ್ತಿದ್ದಳು. ಅವಳನ್ನು ಐ ವಿಟ್ನೆಸ್ ಎಂದು ಹೇಳಿದ್ದರಿಂದ, ಐ ವಿಟ್ನೆಸ್ ಅಂದರೆ ಪ್ರತ್ಯಕ್ಷ ಸಾಕ್ಷಿ, ಹೇಳಿದ್ದರಿಂದ ನಾನು ಏನು ನಡೆಯಿತು ಹೇಳಮ್ಮ ಎಂದು ಕೇಳಿದೆ. ದುರದೃಷ್ಟವಶಾತ್ ಅವಳು ರೆಹಮಾನ್ ನಿರೀಕ್ಷಣೆಗೆ ವ್ಯತಿರಿಕ್ತವಾಗಿ ಅಂದರೆ ವಿರುದ್ಧವಾಗಿ ರೆಹಮಾನ್ 2 ಮಾತು ಅನ್ಬಾರದ್ದನ್ನು ಅಂದುಬಿಟ್ಟ ಎಂದು ಹೇಳಿದಳು. ವೇಲಾಯುಧ ಮತ್ತು ರೆಹಮಾನ್ ಇವರಿಬ್ಬರ ಮಧ್ಯೆ ಜಗಳ ನಡೀತಾ ಇರುತ್ತಲ್ಲ, ಆಗ ರೆಹಮಾನ್, ನಾನು ಹೇಳಿದ್ದು ಸುಳ್ಳಾದರೆ ಇಲ್ಲಿ ನಿಂತಿದ್ದಾಳಲ್ಲ ಪ್ರತ್ಯಕ್ಷ ಸಾಕ್ಷಿ ಇವಳನ್ನೇ ಕೇಳಿ, ಜುಬೇದಾಳ ಕಡೆ ಕೈ ತೋರಿಸಿ ಹೇಳ್ತಾನೆ. ಅವಳು ನಿರೂಪಕರ ತೋಟಕ್ಕೆ ಕೆಲಸಕ್ಕೆ ಬರ್ತಾ ಇದ್ಲು. ಹಾಗಾಗಿ ನಿರೂಪಕರು ಹೇಳಮ್ಮ ಏನು ನಡೀತು ಅಂದ್ಕೊಂಡು ಕೇಳ್ತಾರೆ. ಆಗ ದುರದೃಷ್ಟವಶಾತ್ ರೆಹಮಾನ್ ಏನೋ ತನ್ನ ಪರವಾಗಿ ಸಾಕ್ಷಿ ಹೇಳ್ಬೋದು ಅಂತ ಅಂದ್ಕೊಂಡಿದ್ದ, ಆದರೆ ಜುಬೇದಾ ಆತನ ವಿರುದ್ಧವಾಗಿಯೇ ಹೇಳ್ತಾ ಇದ್ದಾಳೆ. ಏನು ಹೇಳ್ತಾ ಇದ್ದಾಳೆ ಅಂತಂದರೆ, ರೆಹಮಾನ್ 2 ಮಾತು ಹೇಳಿಬಿಟ್ಟ, ಹೇಳಬಾರ್ದಾಗಿತ್ತು, ಅದನ್ನು ಹೇಳಬಾರ್ದಂಥ ಮಾತುಗಳನ್ನು ರೆಹಮಾನ್
ಹೇಳ್ದ ಅಂತ ಹೇಳ್ಬಿಡ್ತಾಳೆ. ಯಾರು? ಜುಬೇದ, ಪ್ರತ್ಯಕ್ಷ ಸಾಕ್ಷಿಯಾದಂಥ ಜುಬೇದ. ಏನಂದ ಅವನು ಎಂದು ನಾನೆಷ್ಟು ಕೇಳಿದರೂ ಅನ್ನಬಾರದ್ದನ್ನು ಈಗ ನಾನ್ಯಾಕೆ ಅನ್ನಲಿ ಎಂದು ಹೇಳಲೇ ಇಲ್ಲ. ಆನೆಗೆ ಮರ್ಮಕ್ಕೆ ತಾಗುವಂಥ, ಮರ್ಮ ಅಂದರೆ ಸೂಕ್ಷ್ಮ ಸ್ಥಳ, ತಾಗುವಂಥ ಬೈಗುಳ ಅದೇನಿರಬಹುದೆಂದು ಕುತೂಹಲದಿಂದ ನಾನು ರೆಹಮಾನನ್ನು ಅದೇನನ್ನು ಅಂದೆ ಹೇಳೆಂದು ಕೇಳಿದೆ. ರೆಹಮಾನ್ ತಾನೇನನ್ನೂ ಅಂದಿಲ್ಲವೆಂದು ಪ್ರತಿಭಟಿಸಿ ಅಂದರೆ ವಿರೋಧಿಸಿ. ಜುಬೇದಳ ಮೇಲೆ ಜಗಳಕ್ಕೆ ಹೋದ ಜನರೆಲ್ಲ ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳಿದುಕೋ ಎಂದು ರೆಹಮಾನ್ಗೆ ಉಗಿದು ಅಂದರೆ ಬೈದು ಆನೆಗೆ ಒಂದು ವ್ಯಕ್ತಿತ್ವವನ್ನು ಆರೋಪಿಸಿದರು. ಜುಬೇದಾಳ ಉತ್ತರದಿಂದ ಎಲ್ರಿಗೂ ಕುತೂಹಲ. ನಿರೂಪಕರು ಕೂಡ ಕೇಳ್ತಿದ್ದಾರೆ, ಅದು ಏನಂದ ಹೇಳು ಹೇಳು ಅಂತ. ಅನ್ಬಾರದನ್ನು ಅಂದಿದ್ದಾನೆ, ಮತ್ತು ನಾನು ಯಾಕೆ ಹೇಳಿ ಅದನ್ನು, ನಾನು ಕೂಡ ಹೇಳೋದಿಲ್ಲ ಅಂತ ಹೇಳ್ತಾಳೆ. ಕೊನೆಗೆ ರೆಹಮಾನನ್ನು ಕೇಳಿದರೂ ಕೂಡ ರೆಹಮಾನ್ ನಾನು ಏನೂ ಅಂದಿಲ್ಲ ಅಂತ ಹೇಳ್ತಾನೆ. ಆಗ ನಿರೂಪಕರು ಏನು ಅಂದ್ಕೊಳ್ತಾರೆ, ಆನೆಗೆ ಏನಾದರೂ ಬೈದಿದ್ದಾನೆ, ಅದು ಮರ್ಮಕ್ಕೆ ತಾಗುವಂತೆ ಅಂದರೆ ಸೂಕ್ಷ್ಮ ಸ್ಥಳಕ್ಕೆ ತಾಗುವಂಥ ಒಂದು ಬೈಗುಳವನ್ನೇ ಬೈದಿದ್ದಾನೆ. ಏನಿರ್ಬೋದು ಅಂತ ಕೇಳಿದರೂ ಕೂಡ ಇಬ್ಬರು ಉತ್ತರ ಕೊಡೋದಿಲ್ಲ. ಕೊನೆಗೆ ಅಲ್ಲಿ ನೆರೆದಿರ್ತಕ್ಕಂತಹ ಜನರು ಆನೆಯ ಮರ್ಮಕ್ಕೆ ಏನಾದರೂ ಬೈದಿದ್ದಾನ ಅಂತ ಅಂದ್ಕೊಂಡು ಏನಂತಾರೆ, ಆನೆಗೂ ಕೂಡ ಮಾನ ಮರ್ಯಾದೆ ಅನ್ನೋದಿರುತ್ತೆ ತಿಳ್ಕೊ, ಆನೆಗೆ ಹಾಗೆಲ್ಲ ಬೈಬಾರ್ದು ಅಂದ್ಕೊಂಡು ಆನೆಗೂ ಒಂದು ವ್ಯಕ್ತಿತ್ವ ಇದೆ ಅನ್ನೋದನ್ನು ಜನರು ತೋರಿಸ್ಕೊಡ್ತಾರೆ. ಇದು ಬೇಸಿಗೆಯಲ್ಲಿ ನಡೆದಿರುವಂತಹ ರಾದ್ದಾಂತ ಆನೆ ಕುರಿತಾಗಿ. ಎರಡನೇ ಬೇಸಿಗೆಯಲ್ಲಿ ರಾದ್ದಾಂತ ಆಗಿದ್ದು, ನಮ್ಮ ತೋಟಕ್ಕೆ ಎಲ್ಲಿಂದಲೋ 4 ಕಾಡಾನೆಗಳು ಬಂದಾಗ ನನಗೆ ಕಾಡಾನೆಗಳು ಆಗಮಿಸಿದ್ದು ಮೊದಲಿಗೆ ಗೊತ್ತಾಗಲೇ ಇಲ್ಲ. ಏಕೆಂದರೆ ಆವರೆಗೂ ನಾನು ಕಾಡಾನೆಗಳ ಹಾವಳಿ ಅಂದರೆ ಗಲಾಟೆ ಯಾವ ಥರ ಇರುತ್ತೆಂದು ಕಂಡವನೇ ಅಲ್ಲ. ಮತ್ತು ಎರಡನೇ ಬೇಸಿಗೆಯಲ್ಲಿ 1 ವರ್ಷ ಆದ ನಂತರ ನೆಕ್ಸ್ಟ್ ಬೇಸಿಗೆ ಬರುತ್ತಲ್ಲ, ಮತ್ತೆ ಇನ್ನೊಂದು ಆನೆ ಕುರಿತಾಗಿ ರಾದ್ದಾಂತ ಗಲಾಟೆ ಸ್ಟಾರ್ಟ್ ಆಗುತ್ತೆ. ನಿರೂಪಕರು ಹೇಳ್ತಾ ಇದ್ದಾರೆ ನೋಡಿ, ಇದು ನಿರೂಪಕರ ತೋಟಕ್ಕೆ ಎಲ್ಲಿಂದಲೋ 4 ಕಾಡಾನೆಗಳು ಬಂದು ಗಲಾಟೆ ಮಾಡಿ ಹೋಗಿರುತ್ತೆ. ಮೊದಲು ಆನೆದು ಗಲಾಟೆ ಹೇಗಿರುತ್ತೆ, ದಾಂಧಲೆ ಹೇಗಿರುತ್ತೆ ಅನ್ನೋದು ನಿರೂಪಕರಿಗೆ ಗೊತ್ತೇ ಇರಲಿಲ್ಲ. ಯಾಕಂದರೆ ಅವರು ಯಾವತ್ತೂ ಮೊದಲು ನೋಡಿರಲಿಲ್ಲ. ಅದಕ್ಕೆ ಒಂದಿನ ಇದ್ದಕ್ಕಿದ್ದಂತೆ ನಿರೂಪಕರ ಮನೆಯಲ್ಲಿ ನಳದಲ್ಲಿ ನೀರು ಬರೋದು ನಿಂತೋಗ್ಬಿಡ್ತು. ಆ ನೀರಿನ ಕನೆಕ್ಷನನ್ನು ನಿರೂಪಕರು ಎಲ್ಲಿಂದ ತೆಗೆದುಕೊಂಡಿದ್ರಂದರೆ, ಮನೆ ಪಕ್ಕ ಗುಡ್ಡ ಇತ್ತು, ಆ ಗುಡ್ಡದಲ್ಲಿ ಒಂದು ನೀರಿನ ಸೆಲೆ, ಅಲ್ಲಿಂದ ಪೈಪನ್ನು ಹಾಕಿ ತಮ್ಮ ಮನೆಗೆ ಆ ಮೂಲಕ ಮನೆಗೆ ನೀರು ಬರ್ತಾಯಿತ್ತು. ಒಂದಿನ ಇದ್ದಕ್ಕಿದ್ದಂತೆ ನೀರೇ ಬರೋದಿಲ್ಲ, ನಿಂತು ಹೋಗ್ಬಿಡುತ್ತೆ. ಆಗ ನಿರೂಪಕರು ಏನು ಅಂದ್ಕೊಳ್ತಾರೆ, ಕಪ್ಪೇನೋ ಇಲ್ಲ ಹಾವೋ ಏನಾದರೂ ಆ ಪೈಪಲ್ಲಿ ಸೇರ್ಕೊಂಡಿರ್ಬೋದು, ಹೀಗಾಗಿ ನೀರು ಬರೋದಕ್ಕೆ ಏನೋ ತೊಂದರೆ ಆಗ್ತಾ ಇದೆ ಅಂದ್ಕೊಂಡು ನೋಡಿದ್ರೆ ಆಯಿತು ಅಂದ್ಕೊಂಡು ಎಲ್ಲಿ ಏನಾಗಿದೆ ಅಂತ ಪೈಪು ಮೂಲಕನೇ ನಿರೂಪಕರು ಹೋಗ್ತಾರೆ. ಹಾಗೆ ಹೋಗ್ತಾರೆ, ಮೇಲೆ ಹೋದಂಗೆಲ್ಲ ಅಲ್ಲಿ ಪೈಪು ಪುಡಿ ಪುಡಿಯಾಗಿ ನುಚ್ಚು ನೂರಾಗಿ ಹೋಗ್ಬಿಟ್ಟಿರುತ್ತೆ. ಬಾವೆ ಥರ ಅಷ್ಟು ಆಳವಾಗಿ ತಗ್ಗು ಬಿದ್ದಿರೋ ಜೊತೆಗೆ ಪೈಪ್ ಹೊಡೆದಿರುತ್ತಲ್ಲ, ನೀರು ನಿಂತ್ಕೊಂಡು ಬಿಟ್ಟಿರುತ್ತೆ. ಆನೆ ಕಾಲಿಟ್ಟರೆ, ಅದು ಹಸಿ ನೆಲದಲ್ಲಿ ಕಾಲಿಟ್ಬಿಟ್ರೆ ಏನಾಗುತ್ತೆ, ಅದು ಒಂದು ದೊಡ್ಡ ಬಾವಿ ಥರನೇ ಬಿದ್ದು ಹೋಗ್ಬಿಡುತ್ತೆ. ಅಷ್ಟು ಆನೆ ಬಲಶಾಲಿಯಾಗಿರುತ್ತೆ. ನಿರೂಪಕರಿಗೆ ಆಶ್ಚರ್ಯ ಆಗುತ್ತೆ, ಇಷ್ಟು ಪುಡಿ ಪುಡಿಯಾಗಿ ಪೈಪುಗಳು ಪುಡಿ ಪುಡಿಯಾಗಿ ಅಷ್ಟು ಒಳಗ ಪಾತಾಳದವರೆಗೆ ಮಣ್ಣಲ್ಲಿನೇ ಇಷ್ಟು ಆಳವಾಗಿ ಹುಗಿದು ಹೋಗಿದ್ದಾವಲ್ಲ, ಈ ಕೆಲಸನ ಯಾರು ಮಾಡಿರೋದು, ಇದು ಹೇಗಾಯಿತು ಅನ್ನೋದೇ ಅವರ ಗಮನಕ್ಕೆ ಇಲ್ಲ, ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಎಲ್ಲರೂ ಇದು ಆನೆ ಕಾಟ, ಆನೆಗಳು ಬಂದು ಹಾಳು ಮಾಡಿ ಹೋಗಿದ್ದವು, ಆನೆ ಕಾಟ ಅಂದ್ಕೊಂಡು ಎಲ್ಲ ಜೋರಾಗಿ ಕೂಗೋದಕ್ಕೆ ಪ್ರಾರಂಭ ಮಾಡಿದರು. ಅಲ್ಲಿವರೆಗೆ ಈ ಪೈಪಿನ ಇಂಥ ಕೆಲಸನ ಯಾರು ಮಾಡಿರ್ಬೋದು, ಯಾರು ಹಾಳು ಮಾಡಿದ್ದಾರೆ ಅನ್ನೋದನ್ನ ಯೋಚನೆ ಮಾಡ್ತಾನೇ ಇದ್ದರು ಯಾರು, ನಿರೂಪಕರು. ಈ ಆನೆ ಕಾಟ ಹೇಗಿರುತ್ತೋ, ಆನೆ ಏನೆಲ್ಲ ತೊಂದರೆ ಮಾಡುತ್ತೋ ಅನ್ನೋದು ನಿರೂಪಕರಿಗೆ ಗೊತ್ತಿರಲಿಲ್ಲ. ಜನರಿಗೆ ಏನೇನು ತೊಂದರೆ ಮಾಡಿತ್ತೋ ಅನ್ನೋದು ಏನೂ ಗೊತ್ತಿರಲಿಲ್ಲ. ಆದರೆ ನಿರೂಪಕರಿಗೆ ಆನೆಯಿಂದ ಏನು ನಷ್ಟ ಆಗಿತ್ತಂದರೆ, ತೋಟಕ್ಕೆ ಬೇಲಿ ಹಾಕಿದ್ರಲ್ಲ, ಬೇಲಿ ನಾಶ ಆಗಿತ್ತು ಮತ್ತು ನೀರಿನ ಪೈಪು ಪುಡಿ ಪುಡಿ ಆಗಿತ್ತು. ಹೆಚ್ಚಿನ ಹಾನಿಯೇನು ಆಗಿರಲಿಲ್ಲ. ಆದರೆ ಅವಾಗವಾಗ ಆನೆ ಕುರಿತಾಗಿ ಹಳೆ ಕೊಪ್ಪದ ಬಳಿ ಯಾರೋ ಸೈಕಲ್ ಹೊಡೆಯುವಂತಹ ವ್ಯಕ್ತಿನ ಓಡಿಸ್ಕೊಂಡು ಬಂದ್ವಂತೆ. ಬಿದ್ರಳ್ಳಿ ಹತ್ರ ಕಾಫಿ ತೋಟದ ಒಳಗನೇ ನುಗ್ಗಿ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರನ್ನು ಹೆದರಿಸಿದ್ವಂತೆ. ಹೀಗೆ ಆನೆ ಕುರಿತಾಗಿ ಒಂದಲ್ಲ ಒಂದು ಸುದ್ದಿ ಬರ್ತಾನೆ ಇತ್ತು. ವರ್ತಮಾನ ಅಂದರೆ ಸುದ್ದಿ. ಅಲ್ಲಿ ಸೇರಿರ್ತಕ್ಕಂತಹ ಜನ ನಿರೂಪಕರ ಗೆಳೆಯ ಪ್ರಕಾಶ್ ಅಂತಕ್ಕಂಥವ್ರು, ಇವರು ಇಕಾಲಜಿಸ್ಟ್ ಅಂದರೆ ಪರಿಸರ ಶಾಸ್ತ್ರಜ್ಞರು. ಇವರು ಬರುವವರೆಗೂ ಕೂಡ
ಆನೆಗಳ ಕುರಿತಾಗಿ ಮಾತುಕತೆಗಳು, ಚರ್ಚೆಗಳು ಹಾಗೆ ನಡೀತಾನೇ ಇದ್ದವು. ಹೀಗೆ ಕಾಡಾನೆಗಳ ಕುರಿತಾಗಿ ಗಲಾಟೆ ನಡೀತಾ ಇತ್ತು. ಆಗ ಎಕಾಲಜಿಸ್ಟ್ ಆಗಿರ್ತಕ್ಕಂಥ ನಿರೂಪಕರ ಗೆಳೆಯರಾದ ಪ್ರಕಾಶ್ ಅವರು ಬರ್ತಾರೆ. ಪರಿಸರ ಶಾಸ್ತ್ರಜ್ಞರಾದ ಪ್ರಕಾಶ್ ಅವರು ಅಲ್ಲಿ ಬಂದಿರೋದಕ್ಕೆ ಕಾರಣ ಅಪ್ಪರ್ ಭದ್ರಾ ಅಣೆಕಟ್ಟಿನಿಂದ ಮುಳುಗಡೆಯಾಗಿರ್ತಕ್ಕಂಥ ಕಾಡುಗಳನ್ನು ಸರ್ವೆ ಮಾಡೋದಕ್ಕೆ ಬಂದಿರ್ತಾರೆ. ಸರ್ವೆ ಅಂದರೆ ಸಮೀಕ್ಷೆ ಮಾಡಲು, ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೋಸ್ಕರವಾಗಿ ಬಂದಿರ್ತಾರೆ. ಭದ್ರಾ ಅಣೆಕಟ್ಟು ಇದು ಭದ್ರಾ ನದಿಗೆ ಕಟ್ಟಲಾಗಿದೆ. ಇದು ತುಂಗಭದ್ರಾ ನದಿಯ ಉಪನದಿ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಆಗ ಪ್ರಕಾಶ್ ಅವರು ಮೂಡಿಗೆರೆಯಲ್ಲಿ ಒಂದು ಭಾಷಣ ಮಾಡ್ತಾ, ಕಾಡಾನೆಗಳು ಏನು ಊರಿನ ಕಡೆ ಬಂದು ಜನರ ಪೈರನ್ನು ಹಾಳು ಮಾಡ್ತಾ ಇದ್ದವು, ಜನರಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾವಲ್ಲ, ಇದಕ್ಕೆಲ್ಲ ಕಾರಣ ಯಾರು? ಅರಣ್ಯ ಇಲಾಖೆಯವರು. ಅವರು ಕಾಡಿನ ಮರಗಳನ್ನೆಲ್ಲ ಕಡಿದು ಅಲ್ಲಿ ಆ ಸ್ಥಳದಲ್ಲಿ ಏನು ಬೆಳೆಸ್ತಾ ಇದ್ದಾರೆ? ನೀಲಗಿರಿ ಮತ್ತು ಅಕೇಶಿಯಾ ಮರಗಳನ್ನು ಬೆಳೆಸ್ತಾ ಇದ್ದಾರೆ. ಅವು ಆನೆಗಳಿಗೆ ಉಪಯೋಗ ಅಲ್ಲ, ಆನೆಗಳಿಗೆ ಅವು ಆಹಾರ ಅಲ್ಲ. ಹಾಗಾಗಿ ಆನೆಗಳು ಎಲ್ಲ ಏನಾಗ್ತಾ ಇದ್ದವು? ಊರಲ್ಲಿ ನುಗ್ತಾ ಇದ್ದವು ಅಂತ ಹೇಳ್ತಾರೆ. ಹೀಗೆ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಈ ವಿಷಯ ಪ್ರಸ್ತಾಪ ಮಾಡಿದ ತಕ್ಷಣವೇ ಇದು ಊರಿನವರ ಮಧ್ಯೆ ಒಂದು ದೊಡ್ಡ ತರಲೆಗೆ ಕಾರಣ ಆಗ್ಬಿಡುತ್ತೆ, ಗಲಾಟೆಗೆ ಕಾರಣ ಆಗ್ಬಿಡುತ್ತೆ. ಯಾಕಂದರೆ ಅರಣ್ಯ ಇಲಾಖೆಯವರ ಮೇಲೆ ಬಹಳ ಸಿಟ್ಟಿತ್ತು. ಯಾಕೆ? ಗಂಧದ ಮರಗಳನ್ನು ಸಾಗಣೆ ಮಾಡುವಂಥ ಸಂದರ್ಭದಲ್ಲಿ ಅಡ್ಡಿಯಾಗ್ತಾ ಇದ್ರು, ಮರವನ್ನು ಕಡಿದು ಸಾಗಿಸೋದಕ್ಕೆ ಪರ್ಮಿಷನ್ ಕೊಡ್ತಾ ಇರಲಿಲ್ಲ, ಪ್ರಾಣಿಗಳನ್ನು ಬೇಟೆಯಾಡೋದಕ್ಕೂ ಕೂಡ ಪರ್ಮಿಷನ್ ಕೊಡ್ತಾ ಇರಲಿಲ್ಲ, ಎಲ್ಲದಕ್ಕೂ ಕೂಡ ಅಡ್ಡಿಪಡಿಸ್ತಾ ಇದ್ರು ಅರಣ್ಯ ಇಲಾಖೆಯವರು. ಹೀಗೆ ಹಲವಾರು ರೀತಿಗಳಿಂದ ಅರಣ್ಯ ಇಲಾಖೆಯವ್ರ ಮೇಲೆ ಸಿಟ್ಟು ಬಂದು ಜನ ರೊಚ್ಚಿಗೆದ್ರು. ರೈತರೆಲ್ಲ ಸೇರಿಕೊಂಡು ಚಳುವಳಿ, ಹೋರಾಟ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಇದರ ಜೊತೆಗೆ ಕಳ್ಳರು, ಕದೀಮರು ಎಲ್ಲ ಆ ರೈತ ಸಂಘದ ಜೊತೆಗೆ ಸೇರಿಕೊಂಡು ಅರಣ್ಯ ಇಲಾಖೆಯವರ ನೀಲಗಿರಿ ನರ್ಸರಿಗಳನ್ನೆಲ್ಲ ಹಾಳು ಮಾಡಿದರು. ಅಷ್ಟೇ ಅಲ್ಲದೆ ಕಚೇರಿ ಮುಂದೆ ಕೂತ್ಕೊಂಡು ಕರಿಬಾವುಟ ಹಿಡ್ಕೊಂಡು ಧರಣಿ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಆಗ ಅರಣ್ಯ ಇಲಾಖೆಯ ಫಾರೆಸ್ಟರ್ ನಾಗರಾಜ್, ಇದಕ್ಕೆಲ್ಲ ಕಾರಣ ಕೃಷ್ಣೇಗೌಡರ ಹೆಣ್ಣಾನೆ. ಆ ಹೆಣ್ಣಾನೆಯಿಂದಲೇ ಕಾಡಾನೆಗಳು ಏನಾಗ್ತಾ ಇದ್ದವು? ಊರಿಗೆ ಬರ್ತಾ ಇದ್ದವು ಅಂತ ವಿನಾಕಾರಣ ಮತ್ತು ಆ ಕೃಷ್ಣೇಗೌಡರ ಆನೆ ಮೇಲೇ ದೂಷಿಸೋದಕ್ಕೆ ಪ್ರಾರಂಭ ಮಾಡ್ದ. ಆದರೆ ಜನರು ಆ ಅರಣ್ಯ ಇಲಾಖೆಯ ನಾಗರಾಜನ ಮಾತಿಗೆ ಕಿವಿಗೊಡದೆ, ಆತನ ಮಾತಿಗೆ ಸೊಪ್ಪು ಹಾಕದೆ ಅರಣ್ಯ ಇಲಾಖೆ ವಿರುದ್ಧ ಗಲಾಟೆನ ಮುಂದುವರಿಸಿದ್ರು. ನಿರೂಪಕರು ಭದ್ರಾ ಅರಣ್ಯದಲ್ಲಿ ತಮ್ಮ ಗೆಳೆಯ ಆಗಿರ್ತಕ್ಕಂತಹ ಪರಿಸರ ಶಾಸ್ತ್ರಜ್ಞ ಪ್ರಕಾಶ್ ಅವ್ರ ಜೊತೆ ಹೋಗುವಂಥ ಸಂದರ್ಭದಲ್ಲಿ ಮೂಡಿಗೆರೆಯ ಕಾಡಪ್ಪ ಶೆಟ್ಟರು ಒಂದು ಹೊಸ ವಿಷಯವನ್ನು ಅವರಿಗೆ ಮುಟ್ಟಿಸ್ತಾರೆ. ಕಾಡಪ್ಪ ಶೆಟ್ಟರು ವೇಲಾಯುಧನ ಜೊತೆಗೆ ಜೀಪ್ನಲ್ಲಿ ಕಾಡಿನೊಳಗೆ ದಾರಿಯಲ್ಲಿ ನಿರೂಪಕರಿಗೆ ಮತ್ತು ಪ್ರಕಾಶ್ ಅವರಿಗೆ ಸಿಕ್ಕು ಕೃಷ್ಣೇಗೌಡರ ಆನೆ ಮೇಲೆ ಅಯ್ಯಪ್ಪ ಸ್ವಾಮಿ ಫೋಟೋ ಇಟ್ಟು ಮೆರವಣಿಗೆ ಮಾಡುವಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ತಲೆ ಕೆಟ್ಟು ಅಂಬಾರಿ ಸಮೇತವಾಗಿ ಕಾಡಿಗೆ ಓಡ್ಹೋಯ್ತು ಅಂತ ಹೇಳ್ತಾರೆ. ಕಾಡಪ್ಪ ಶೆಟ್ಟರು ಹೇಳ್ತಿದ್ದಾರೆ, ಮೆರವಣಿಗೆ ಮಾಡ್ತಿರ್ಬೇಕಾದ್ರೆ ಆ ಅಂಬಾರಿ ಎಲೆಕ್ಟ್ರಿಕ್ ವಯರ್ಗೆ ತಾಗಿ ಅದು ಶಾಕ್ ಹೊಡೆದು ಶಬ್ದ ಆದ ತಕ್ಷಣವೇ ಆನೆ ಹೆದರ್ಕೊಂಡು ಓಡಿ ಹೋಗ್ಬಿಡ್ತಂತೆ, ರಸ್ತೆ ಬಿಟ್ಟು ಗದ್ದೆಗೆ ಓಡೋಗ್ಬಿಡ್ತಂತೆ. ವೇಲಾಯುಧನ ಮಾತನ್ನು ಕೂಡ ಕೇಳಿಲ್ಲ, ಗದ್ದೆಗೆ ಓಡಿ ಹೋಗಿ ಆ ಗದ್ದೆನೆಲ್ಲ ಹಾಳು ಮಾಡ್ತು ಅಂತ. ಆ ಅಂಬಾರಿಗೆ ಸಿಂಗಾರವನ್ನು ಮಾಡೋದಕ್ಕೆ ಹಿತ್ತಾಳೆ ಆಭರಣಗಳಿಂದ ಕನಿಷ್ಠ 7-8 ಸಾವಿರ ಖರ್ಚು ಮಾಡಿದ್ರಂತೆ. ಅದನ್ನೆಲ್ಲ ಕಾಡಪ್ಪ ಶೆಟ್ಟರು ಎಲ್ಲಿಂದಲೋ ಯಾರಿಂದಲೋ ಪಡೆದುಕೊಂಡು ಬಂದು ಕೊಟ್ಟಿದ್ರಂತೆ. ಕೊನೆ ಪಕ್ಷ ಅವುಗಳನ್ನಾದರೂ ಕೂಡ, ಆ ಆಭರಣಗಳನ್ನಾದರೂ ಕೂಡ ಹುಡುಕಿಕೊಂಡು ಆ ಕಾಡಿನ ಆನೆ ಎಲ್ಲಿದೆ ಅಂತ ಅದನ್ನು ಹುಡುಕಾಡ್ತಾ ಇದ್ರು. ಕೃಷ್ಣೇಗೌಡರ ಆನೆ ಇಂತಹ ಪುಂಡ ಆನೆ, ತುಂಟಾಟದ ಆನೆ ಅಂತ ಗೊತ್ತಿರಲಿಲ್ಲ. ಗೂಳೂರು ಮಠದಲ್ಲಿ ಜಗದ್ಗುರುಗಳು ಯಾವ ಧೈರ್ಯದ ಮೇಲೆ ಇದನ್ನು ಸಾಕೊಂಡಿದ್ರೋ ಏನೋ ಗೊತ್ತಿಲ್ಲ. ಅವರ ಧೈರ್ಯವನ್ನು ಮೆಚ್ಚಬೇಕಾದದ್ದೇ ಅಂದ್ಕೊಂಡು ಕಾಡಿನಲ್ಲಿ ಆನೆ ಬಗ್ಗೆ ಬಾಯಿ ತುಂಬ ಬರೀ ಬೈತಾನೆ ಇದ್ದರು. ಯಾರು? ಕಾಡಪ್ಪ ಶೆಟ್ಟರು. ಆನೆ ಕಾಡಿನಲ್ಲಿ ಓಡಿಬಂದು ಕಾಡಾನೆಗಳ ಜೊತೆಗೆ ಸೇರ್ಕೊಂಡಿರ್ಬೋದು, ಅದಕ್ಕೋಸ್ಕರ ಅದನ್ನು ಹುಡುಕ್ತಾ ಇದ್ದೀನಿ, ವೇಲಾಯುಧನೊಂದಿಗೆ
ಕಾಡಿನಲ್ಲಿ ಸುತ್ತಾಡ್ತಾ ಇದ್ದರು ಕಾಡಪ್ಪ ಶೆಟ್ಟರು. ಆದರೆ ಈ ಆನೆ ಅಂಬಾರಿ ಹೊತ್ಕೊಂಡು ಆಭರಣಗಳನ್ನೆಲ್ಲ ಹಾಕ್ಕೊಂಡು ಸಿಂಗಾರ ಮಾಡ್ಕೊಂಡು ಹೋಗಿರ್ತಕ್ಕಂತಹ ಆನೆಯನ್ನು ಕಾಡಾನೆಗಳು ಸೇರಿಸ್ಕೊಳ್ತಾವ ಇಲ್ಲ ಅಂತ ಯೋಚನೆ ಮಾಡ್ತಾಯಿದ್ರು ಕಾಡಪ್ಪ ಶೆಟ್ಟರು. ಕೃಷ್ಣೇಗೌಡರ ಆನೆ ಮೇಲೆ ಮತ್ತು ಫಾರೆಸ್ಟರ್ ನಾಗರಾಜ್ ಅವರು ಕೂಡ ದೂಷಣೆ ಮಾಡ್ತಾ ಇದ್ದಾರೆ. ಅದು ಕಾಡಿಗೆ ಓಡಿ ಹೋಗೈತಿ ಅಂತ ತಿಳಿದ ತಕ್ಷಣವೇ ಹೌದು ಅದು ಮೊದಲೇ ಹೆಣ್ಣಾನೆ, ವಯಸ್ಸಿಗೆ ಬಂದಿರತಕ್ಕಂಥ ಹೆಣ್ಣಾನೆ ಆಗಿರೋದ್ರಿಂದ ಕಾಡಿನ ಆನೆಗಳು ಊರಿಗೆ ಬಂದು ತೊಂದರೆ ಕೊಡ್ತಾ ಇದ್ದವು. ಇದಕ್ಕೆಲ್ಲ ಕೃಷ್ಣೇಗೌಡರ ಆನೆನೇ ಕಾರಣ ಅಂತ ನಾಗರಾಜ್ ಅವರು ಹೇಳ್ತಿದ್ದಾರೆ. ಅದರ ಜೊತೆಗೆ ಚಳುವಳಿಗಾರರು ಎಲ್ಲರೂ ಕೂಡ ಆನೆಗೆ ಕರೆಂಟ್ ಶಾಕ್ ಹೊಡೆದಿತ್ತು, ಅದಕ್ಕೋಸ್ಕರನೇ ಅದು ಓಡಿ ಹೋಗಿದೆ ಅಂತ ಹೇಳಿದರು. ಮತ್ತು ಅದರ ಜೊತೆಗೆ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ಅವರನ್ನು ಬೈತಾ ಇದ್ದಾರೆ. ಅಷ್ಟೊಂದು ಕೆಳಗೆ ತಂತಿಯನ್ನು ವಯರನ್ನು ಯಾಕೆ ಹಾಕಬೇಕು, ಯಾಕೆ ಎಳಿಬೇಕು, ಅದಕ್ಕೋಸ್ಕರನೇ ಅದಕ್ಕೆ ಶಾಕ್ ಹೊಡೆದು ಅದು ಓಡಿ ಹೋಗಿದೆ ಅಂತ ಚಳುವಳಿಗಾರರೆಲ್ಲ ಹೇಳ್ತಿದ್ದಾರೆ. ಕಾಡಾನೆಗಳು ಏನು ಊರಲ್ಲಿ ಬಂದು ದಾಂಧಲೆ ಗಲಾಟೆ ಮಾಡಿದ್ವಲ್ಲ, ಅದರ ವಿಷಯ ಸುದ್ದಿ ಏನು ಪ್ರಾರಂಭವಾಗಿತ್ತು ಅದು ಯಾವಾಗ ನಿಂತ್ಕೊಳ್ತು ಅಂದರೆ ಕೃಷ್ಣೇಗೌಡರ ಆನೆ ಅಲ್ಲಿಂದ ಹೋದ್ಮೇಲೆ ಅದು ಮಾತುಕತೆಗಳೆಲ್ಲ ನಿಂತೋದು. ಹೀಗೆ ಬೇಸಿಗೆಯಲ್ಲಿ ಒಂದಲ್ಲ ಒಂದು ರಾದ್ದಾಂತಗಳು ಗಲಾಟೆಗಳು ಇದ್ದೇ ಇರ್ತಾ ಇತ್ತು. ನಂತರ ಮಳೆಗಾಲ ಶುರುವಾಯಿತು, ಜನರ ಕೋಪನೂ ಕೂಡ ತಣ್ಣಗಾಯಿತು, ಮಳೆಯ ಜೊತೆಗೆ ಸಿಟ್ಟು ಕೂಡ ಕಡಿಮೆ ಆಯಿತು. ಅವರು ಎಲ್ಲ ಗಲಾಟೆ ರಾದ್ದಾಂತವನ್ನೆಲ್ಲ ನಿಲ್ಲಿಸಿ ತಮ್ಮ ವ್ಯವಸಾಯ ಉಳುಮೆ ಕೆಲಸಕ್ಕೆ ಹೋದರು. ಆನೆ ಇಲ್ಲದೆ ಇರೋದಕ್ಕೆ ವೇಲಾಯುಧನಿಗೆ ಏನು ಕೆಲಸ ಇಲ್ದಂಗಾಗಿ ಶಿವೇಗೌಡರ ಸಾಮಿಲ್ಲಿನಲ್ಲಿ ಕೆಲಸಕ್ಕೆ ಸೇರ್ತಾನೆ. ಹೀಗೆ ಕೃಷ್ಣೇಗೌಡರ ಆನೆಯೂ ಕೂಡ ಹೋಗುತ್ತೆ, ಬಿಸಿಲುಗಾಲ ಹೋಗಿ ಮಳೆಗಾಲ ಬರುತ್ತೆ, ಜನರೆಲ್ಲ ವ್ಯವಸಾಯ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ, ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗ್ತಾರೆ. ಜುಲೈನ ಒಂದು ಜಿಟಿ ಮಳೆಯಲ್ಲಿ ಒಂದಿನ ಕೃಷ್ಣೇಗೌಡರ ಆನೆ ಹೆಂಗೆ ಹೋಯ್ತೋ ಹಾಗೆ ಇದ್ದಕ್ಕಿದ್ದಂಗೆ ಪ್ರತ್ಯಕ್ಷ ಆಗಿಬಿಡುತ್ತೆ. ಬೆಳಗ್ಗೆ ಎದ್ದು ನೋಡಿದಾಗ ಅದರ ಒಂದು ಶೆಡ್ಡಿನಲ್ಲಿ ಅದರ ಸ್ಥಳದಲ್ಲಿ ಕೃಷ್ಣೇಗೌಡರ ಆನೆ ಏನೂ ಆಗಿಲ್ಲ ಅನ್ನೋ ಥರ ಮತ್ತು ಸೊಂಡಿಲ ಅಲ್ಲಾಡಿಸ್ತಾ ನಿಂತಿರುತ್ತೆ. ಆದರೆ ಎಲ್ಲರೂ ಅದನ್ನು ನೋಡಿ ಭಯ ಪಟ್ಕೊಳ್ತಾ ಇರ್ತಾರೆ. ಅದು ಕಾಡಿಗೆ ಹೋಗಿ ಬಂದಿರತಕ್ಕಂಥ ಆನೆ ಕಾಡಾನೆಗಳ ಜೊತೆಗೆ ಸೇರಿಕೊಂಡು ಯಾವ ರೀತಿಯಾಗಿ ವ್ಯವಹಾರ ಮಾಡುತ್ತೋ ಅಂದ್ಕೊಂಡು ಎಲ್ಲರೂ ಹತ್ತಿರ ಹೋಗೋದಕ್ಕೆ ಹೆದರ್ತಾ ಇರ್ತಾರೆ. ಕಾಡಿಗೆ ಹೋಗಿ ಬಂದೈತಿ, ಮೊದಲೇ ಅದರ ಗುಣ ಸ್ವಭಾವದಲ್ಲಿ ವ್ಯಕ್ತಿತ್ವದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಎನ್ನುವಂಥ ಜನ ಹೆದರ್ತಾ ಇರ್ತಾರೆ. ಆದರೆ ಆನೆ ಯಥಾ ಪ್ರಕಾರವಾಗಿ ಎಂದಿನಂತೆ ಮತ್ತೆ ಡಬ್ಬಿ ಅಂಗಡಿಗೆ ಹೋಗುತ್ತೆ, ಬಾಳೆಹಣ್ಣು ತಿಂಡಿ ತಿನಿಸುಗಳನ್ನು ಬೇಡಿ ತಿನ್ನುತ್ತೆ. ಆಗ ಜನರಿಗೆ ಸಮಾಧಾನ ಆಯಿತು. ಮತ್ತು ಒಂದು ಭಯ ಅನ್ನೋದು ಕಾಡ್ತಾ ಇರುತ್ತೆ ಜನರಲ್ಲಿ. ಈ ಆನೆಗೂ ಕೂಡ ವೈಯಕ್ತಿಕ ತನ್ನದೇ ಆಗಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಇದೆ, ಹೌದಾ, ಎಲ್ಲ ಪ್ರಾಣಿಗೂ ಇದು ಇರೋದು ಸಹಜ ಅಂದ್ಕೊಂಡು ಯಾವ ಟೈಮಲ್ಲಿ ಹೇಗೆ ವ್ಯವಹಾರ ಮಾಡುತ್ತೋ ಹೇಗೆ ವರ್ತಿಸುತ್ತೋ ಅಂತ ಗೊತ್ತಿಲ್ಲ ಅಂದ್ಕೊಂಡು ಮೊದಲಿನಷ್ಟು ಸಲಿಗೆಯನ್ನು ವಹಿಸೋದಿಲ್ಲ. ಸ್ವಲ್ಪ ಜನರು ಆ ಆನೆಯಿಂದ ದೂರ ಇರ್ತಾರೆ. ಇಲ್ಲಿಗೆ ಈ ಅಧ್ಯಾಯ 2 ಕಂಪ್ಲೀಟ್ ಆಯಿತು. ಅಧ್ಯಾಯ 3 ನೆಕ್ಸ್ಟ್ ಕ್ಲಾಸಲ್ಲಿ ಅಭ್ಯಾಸ ಮಾಡೋಣ.